ನಮಸ್ಕಾರ ಮಕ್ಕಳೇ. ಸುತ್ತಮುತ್ತ ರಾಗಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಅದ್ಭುತವಾಗಿ ಬೆಳೆದು ನಿಂತಿದೆ. ಎಷ್ಟು ಸಮೃದ್ಧವಾಗಿ ಆರೋಗ್ಯವಾಗಿ ಈ ರಾಗಿ ಬೆಳಿಬೇಕು ಅಂತಂದರೆ ಇದು ಹಾಗೆ ಬಂದ್ಬಿಡಲಿಲ್ಲ. ಇದ್ರ ಹಿಂದೆ ಒಬ್ಬ ರೈತನ ಪರಿಶ್ರಮ ಎಷ್ಟಿರುತ್ತೆ ಅಂತಂದರೆ, ಅದಕ್ಕೆ ಕಾಲಕ್ಕೆ ಬೇಕಾದಂಥ ನೀರು ಗೊಬ್ಬರವನ್ನು ಕೊಡೋದ್ರಿಂದ ಹಿಡಿದು ಇದ್ರ ಮಧ್ಯೆ ಬೆಳೆಯುವಂಥ ಬೇಡದೇ ಇರುವಂಥ ಕಳೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆಯೋದ್ರಿಂದ ಹಿಡಿದು ಆ ರೈತ ಈ ಬೆಳೆಯನ್ನು ಒಂದು ಮಗುವಿನ ರೀತಿ ಕಾಪಾಡ್ಕೊಂಡಿರ್ತಾನೆ. ಅಷ್ಟೆಲ್ಲ ಪರಿಶ್ರಮ ಹಾಕಿದ್ರಿಂದಾನೇ ಇವತ್ತು ಈ ರಾಗಿ ಇಷ್ಟು ಅದ್ಭುತವಾಗಿ ಬೆಳೆದು ನಿಂತಿದೆ. ಅಂತಂದರೆ ನಮಗೊಂದು ಅದ್ಭುತವಾದ ಫಲ, ಒಂದು ಉತ್ತಮವಾದ ಫಲ ಸಿಗಬೇಕು ಅಂತಂದರೆ ಅದ್ರ ಹಿಂದೆ ನಮ್ಮ ಪರಿಶ್ರಮ ಇರಬೇಕು. ಒಂದು ಫಲದ ನಿರೀಕ್ಷೆ ಮಾಡುವಂಥವ್ರು ಅದಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಕೂಡ ಪಡ್ಕೋಬೇಕು. ಆ ಯೋಗ್ಯತೆ ಪರಿಶ್ರಮದಿಂದ ಮಾತ್ರ ಸಿಗತ್ತೆ. ಈಗ ಈ ಕರೋನಾ ವೈರಸ್ನ ಒಂದು ಹಾವಳಿಯಿಂದ ನಾವೆಲ್ಲರೂ ಲಾಕ್ಡೌನಲ್ಲಿದ್ವಿ. 10ನೇ ತರಗತಿಯ ಪರೀಕ್ಷೆಗಳಂತೂ ಅನಿರ್ದಿಷ್ಟಾವಧಿಗೆ ಮುಂದಕ್ಕೆ ಹಾಕಲಾಯಿತು. ಇನ್ನೇನು ಪರೀಕ್ಷೆಗಳನ್ನು ನಡೆಯುತ್ತೆ ಅಂತ ಹೇಳಿದ್ದಾರೆ. ನಮ್ಮ ತಯಾರಿ ನಾವು ಮಾಡ್ಕೋಬೇಕಲ್ವಾ. ಬಹಳಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದವರು ಇದ್ದಾರೆ. ಇನ್ನೊಂದಷ್ಟು ಜನ ಮಕ್ಕಳು ಅರೆ ಎಕ್ಸಾಮ್ ಹಿಂದಿನ ದಿನ ನೋಡಿಕೊಂಡ್ರೆ ಸಾಕು ಬಿಡು, ನಮಗೇನು ಬರೀ 35 ಮಾರ್ಕ್ ಬಂದರೆ ಸಾಕು ಅಂತ ಯೋಚನೆ ಮಾಡೋವಂಥವ್ರು ಇದ್ದೀವಿ. ಆದರೆ ಮಕ್ಕಳೇ, ಒಬ್ಬ ಸೈನಿಕನ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ? ಒಬ್ಬ ಸೈನಿಕನಿಗೆ ಅವನ ಪರೀಕ್ಷೆ ಯಾವತ್ತು ಅಂತಲೇ ಗೊತ್ತಿರಲ್ಲ. ದಿನದ 24 ಗಂಟೆ, ವರ್ಷದ 365 ದಿನಾನೂ ಅವನು ಯಾವಾಗಲೂ ಪರೀಕ್ಷೆಗೆ ತಯಾರಾಗೇ ಇರಬೇಕು. ಯಾಕೆಂದರೆ ಒಬ್ಬ ವೈರಿ ಹೇಳ್ಬಿಟ್ಟು ಬರಲ್ಲ, ನಾಳೆ ಬೆಳಗ್ಗೆ ಬಂದು ನಾನು ನಿನ್ನನ್ನು ಅಟ್ಯಾಕ್ ಮಾಡ್ತೀನಿ, ನೀನು ಗನ್ ಇಟ್ಕೊಂಡು ರೆಡಿಯಾಗಿರು ಅಂತ. ಹಾಗಾಗಿ ಅವನ ತಯಾರಿ ಯಾವಾಗಲೂ ಇರಬೇಕು. ಅವನಿಗೆ ಗೊತ್ತಿಲ್ಲದೇನೋ ಆ ಪರೀಕ್ಷೆನ ಅವ್ನು ಫೇಸ್ ಮಾಡೋವಾಗಿರಬೇಕು. ಮತ್ತು ಬಂದಂಥ ವ್ಯಕ್ತಿ ಮುಂದೆ ಅವ್ನು ನಿಂತ್ಕೊಂಡು ಅಯ್ಯೋ ನೀನು ನನ್ನ ಕೈಕಾಲು ಕಳ್ಕೊಂಡು ಹೋಗು ಪರವಾಗಿಲ್ಲ, ನನಗೆ ಬರೀ ನಾನು ಉಸಿರಿದ್ರೆ ಸಾಕು ಅಂತ ಹೇಳ್ಕೊಳಕ್ಕಾಗತ್ತಾ? 35% ಜಸ್ಟ್ ಪಾಸ್ ಇಲ್ಲಿ ನಡೆಯಲ್ಲ. ಹೇಗೆ ಒಬ್ಬ ಸೈನಿಕ ಯಾವಾಗಲೂ ಯುದ್ಧಕ್ಕೆ ತಯಾರಾಗಿರ್ತಾನೋ ಹಾಗೆ ನಾವುಗಳು ಕೂಡ ಪರೀಕ್ಷೆಗೆ ಯಾವಾಗಲೂ ತಯಾರಾಗಿರಬೇಕು. ಒಂದು ವೇಳೆ ನಾಳೆನೇ ಪರೀಕ್ಷೆ ಅಂತ ಹೇಳಿದ್ರು ನಾವು ಎದುರಿಸೋದಕ್ಕೆ ಸಿದ್ಧರಾಗಿರಬೇಕು. ಹಾಗೆ ನಾವು ಸಿದ್ಧರಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ನಾವು ಮಾಡ್ಕೋಬೇಕು. ಪೂರ್ವ ತಯಾರಿ ಇಲ್ಲ ಅಂತಂದರೆ ನಾವು ಯಾವುದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. KSEEB ಪ್ರಕಟಣೆ ಮಾಡಿರುವಂಥ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ಉತ್ತರಿಸಲಿದ್ದೇವೆ. ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸೋದಕ್ಕೆ ನಮಗಿರುವಂಥ ಸಮಯ 3 ಗಂಟೆಗಳು ಮತ್ತು ಗರಿಷ್ಠ ಅಂಕ 80. ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಮೊದಲನೇ ವಿಭಾಗ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿರುತ್ತೆ. ಅವುಗಳಲ್ಲಿ ಯಾವುದು ಸೂಕ್ತ ಉತ್ತರ ಅಂತ ನಿಮಗನ್ಸುತ್ತೋ ಅದನ್ನು ಆಯ್ಕೆ ಮಾಡಿ ಅದರ ಕ್ರಮ ಸಂಖ್ಯೆಯೊಂದಿಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. 8 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ 1 ಅಂಕ ಇರುತ್ತೆ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ ಆಪ್ಷನ್ ಎ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವುದು, ಆಪ್ಷನ್ ಸಿ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುವುದು, ಆಪ್ಷನ್ ಡಿ ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು. ಪತ್ರರಂಧ್ರಗಳ ಬಗ್ಗೆ ನಮಗೆ ಗೊತ್ತಿರೋಂಥ ವಿಷಯ ಏನು ಅಂದರೆ, ಈ ಪತ್ರರಂಧ್ರಗಳು ಅವು ಸಸ್ಯಗಳಿಗೆ ಬೇಕಾದಾಗ ತೆರೆದುಕೊಳ್ಳುತ್ತೆ, ಬೇಡದೇ ಇದ್ದಾಗ ಮುಚ್ಕೊಳ್ಳುತ್ತೆ. ಹಾಗಾದರೆ ಸಸ್ಯಗಳಿಗೆ ಯಾವಾಗ ಈ ಪತ್ರರಂಧ್ರಗಳ ಅವಶ್ಯಕತೆ ಇದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ಈ ಪತ್ರರಂಧ್ರಗಳು ತೆರೆದುಕೊಂಡಿರಬೇಕು. ಯಾಕೆಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇರೋದ್ರಿಂದ ಅದನ್ನು ಹೀರ್ಕೊಳ್ಳೋದಕ್ಕಾಗಿ ಪತ್ರರಂಧ್ರಗಳು ತೆರೆದುಕೊಂಡಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನಾಯಿತು? ನಿರಂತರ ಬಾಷ್ಪ ವಿಸರ್ಜನೆ, ಮೇಲ್ಮುಖ ಸೆಳೆತ ಇವೆಲ್ಲ ನಡೀತಾನೇ ಇದ್ದರೂ ಪತ್ರರಂಧ್ರಗಳ ಬಹಳ ಮುಖ್ಯವಾದಂಥ ಕೆಲಸ ಏನು ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರುವುದು. ಹಾಗಾಗಿ ಉತ್ತರ ಬಿ ಕಾರ್ಬನ್ ಡೈಆಕ್ಸೈಡನ್ನು ಹೀರುವುದು. ಎರಡನೇ ಪ್ರಶ್ನೆ, ಲೋಹವು ಪ್ರಬಲ ನೈಟ್ರಿಕ್ ಆಮ್ಲದ ಜೊತೆ ಪ್ರವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. ಏಕೆಂದರೆ ಆಪ್ಷನ್ಗಳು ಎ ನೈಟ್ರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುವುದಿಲ್ಲ, ಬಿ ನೈಟ್ರಿಕ್ ಆಮ್ಲವು ಉತ್ಕರ್ಷಣೆ ಹೊಂದುತ್ತದೆ, ಸಿ ನೈಟ್ರಿಕ್ ಆಮ್ಲವು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ,
ಮತ್ತು ಡಿ, ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಣಕಾರಿಯಾಗಿದ್ದು ಹೈಡ್ರೋಜನ್ನನ್ನು ಪಡೆದುಕೊಳ್ಳುತ್ತದೆ. ಸಾಧಾರಣವಾಗಿ ಯಾವುದೇ ಒಂದು ಲೋಹ ಒಂದು ಆಮ್ಲದ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಉಂಟಾಗತ್ತೆ. ಆದರೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ. ಯಾಕೆ ಅಂತಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ದು ಇದು ಉತ್ಪತ್ತಿಯಾದ ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡಿಬಿಡತ್ತೆ. ಮತ್ತು ಸ್ವತಃ ನೈಟ್ರಿಕ್ ಆಮ್ಲವು ಯಾವುದಾದ್ರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ನೈಟ್ರಿಕ್ ಆಮ್ಲವು ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ. ಮೂರನೇ ಪ್ರಶ್ನೆ ಒಂದು ಚಿತ್ರವನ್ನು ಗಮನಿಸಿ. ಇದರಿಂದ ತಿಳಿದು ಬರುವುದೇನೆಂದರೆ ಅಂತ ಕೇಳಿದ್ದಾರೆ. ಈಗ ಚಿತ್ರವನ್ನು ಒಂದ್ಸಲ ನೀವು ನೋಡಿ. ಆಪ್ಷನ್ಗಳು ಹೀಗಿವೆ. ಎ, ಸೊಲೆನಾಯ್ಡ್ನ ಸುತ್ತಲೂ ಏಕರೂಪ ಕಾಂತಕ್ಷೇತ್ರವಿದೆ. ಬಿ, ಸೊಲೆನಾಯ್ಡನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ. ಸಿ, ಸೊಲೆನಾಯ್ಡ್ನ ಒಳಭಾಗದ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮಾನವಾಗಿದೆ. ಮತ್ತು ಡಿ, ಸೊಲೆನಾಯ್ಡ್ ಯಾಂತ್ರಿಕ ಬಲವನ್ನು ಅನುಭವಿಸುತ್ತಿದೆ. ಈ ಚಿತ್ರ ವಿದ್ಯುತ್ ಪ್ರವಹಿಸುತ್ತಿರುವಂತಹ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಮಾದರಿ ಇದು ಅಲ್ವಾ. ಈ ಸೊಲೆನಾಯ್ಡ್ನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾನಾಂತರ ಸರಳ ರೇಖೆಗಳಂತೆ ಇದೆ. ಹಾಗಾಗಿ ಸೊಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರ ಸಮಾನವಾಗಿರುತ್ತೆ ಅನ್ನೋದನ್ನು ಇದು ನಮಗೆ ಸೂಚಿಸ್ತಾ ಇದೆ. ಹಾಗಾದರೆ ಉತ್ತರ ಸಿ, ಸೊಲೆನಾಯ್ಡ್ನ ಒಳಭಾಗದ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮಾನವಾಗಿದೆ ಅಂತ ಆಗತ್ತೆ. ನಾಲ್ಕನೇ ಪ್ರಶ್ನೆ, ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಯಿಸಿ ಅದರಿಂದ ಬರುವ ಹಬೆಯಿಂದ ಟರ್ಬೈನ್ ಅನ್ನು ಚಲಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಹಾಗಾದರೆ ಈ ವಿದ್ಯುತ್ ಕೇಂದ್ರವು ಎ, ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲು ದಹಿಸಲ್ಪಡುತ್ತದೆ. ಬಿ, ಜಲವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ನೀರನ್ನು ಕಾಯಿಸಲಾಗುತ್ತದೆ. ಸಿ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ಉಪಯೋಗಿಸಲಾಗಿದೆ. ಡಿ, ಜೈವಿಕ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ಉಪಯೋಗಿಸಲಾಗಿದೆ. ಈಗ ಉತ್ತರ ನಮಗೆ ಬಹಳ ಸುಲಭವಾಗಿ ಗೊತ್ತಾಗೋಗುತ್ತೆ. ಜೈವಿಕ ವಿದ್ಯುತ್ನಲ್ಲಿ ನಾವು ಬಳಸುವಂಥದ್ದು ಹಸುವಿನ ಸಗಣಿಯನ್ನು ಬಳಸ್ತೀವಿ ಹೊರತು ಕಲ್ಲಿದ್ದಲನ್ನು ಬಳಸಲ್ಲ. ಹಾಗಾಗಿ ಡಿ ಸರಿಯಾದ ಉತ್ತರ ಅಲ್ಲ. ಸಿ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರದಲ್ಲೂ ಕೂಡ ಯುರೇನಿಯಂ, ಥೋರಿಯಂನಂಥದ್ದನ್ನು ಬಳಸ್ತೀವಿ ಹೊರತು ಕಲ್ಲಿದ್ದಲನ್ನು ಬಳಸೋದಿಲ್ಲ. ಇನ್ನು ಬಿ, ಜಲವಿದ್ಯುತ್ ಸ್ಥಾವರದಲ್ಲಿ ಹರಿಯುವ ನೀರಿನ ಚಲನ ಶಕ್ತಿಯನ್ನು ಬಳಸ್ಕೊಂಡು ವಿದ್ಯುತ್ತನ್ನು ಉತ್ಪಾದಿಸಲಾಗತ್ತೆ. ಅಲ್ಲಿ ನೀರನ್ನು ಕಾಯಿಸೋದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎ, ಉಷ್ಣ ವಿದ್ಯುತ್ ಸ್ಥಾವರ, ಥರ್ಮಲ್ ಪವರ್ ಪ್ಲ್ಯಾಂಟ್. ಏಕೆಂತಂದರೆ ಅಲ್ಲಿ ಮಾತ್ರ ಕಲ್ಲಿದ್ದಲನ್ನು ದಹಿಸಿ ಅದರಿಂದ ನೀರನ್ನು ಕಾಯಿಸಿ ಬರುವಂಥ ಹಬೆಯಿಂದ ಟರ್ಬೈನನ್ನು ಚಲಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗತ್ತೆ. ಹಾಗಾಗಿ ಸರಿಯಾದ ಉತ್ತರ ಎ, ಉಷ್ಣ ವಿದ್ಯುತ್ ಸ್ಥಾವರ, ಏಕೆಂದರೆ ಕಲ್ಲಿದ್ದಲು ದಹಿಸಲ್ಪಡುತ್ತದೆ. ಇನ್ನು ಐದನೇ ಪ್ರಶ್ನೆ, ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ. ಇನ್ನೊಂದ್ಸಲ ಗಮನಿಸಿ. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ ಆಪ್ಷನ್ಗಳು ಹೀಗಿವೆ. ಎ, ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು. ಬಿ, ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುವುದು. ಸಿ, ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು. ಡಿ, ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು. ಈ 4 ಆಪ್ಷನ್ಗಳಲ್ಲಿ ಎ, ಬಿ ಮತ್ತು ಡಿ ಈ 3 ಆಪ್ಷನ್ಗಳನ್ನು ಮತ್ತೊಂದು ಸಲ ಓದಿ ನೋಡಿ ನೀವು. ಇವೆಲ್ಲವೂ ಕೂಡ
ಸಸ್ಯಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗುವಂಥ ಪ್ರತಿಕ್ರಿಯೆಗಳು. ಹಾಗಾಗಿ ಈ 3 ಆಪ್ಷನ್ಗಳು ಈ ಪ್ರಶ್ನೆಗೆ ಹೊಂದಲ್ಲ. ಇನ್ನು ಉಳಿದಿರುವಂಥದ್ದು ಸಿ, ಎಲೆಯನ್ನು ಸ್ಪರ್ಶಿಸಿದಾಗ ಮುದುರುವುದು. ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಮುಟ್ಟಿದ್ರೆ ಮುನಿ ಸೊಪ್ಪು. ನಾವೆಲ್ಲ ಇದ್ರ ಜೊತೆ ಆಟ ಆಡಿದ್ದೀವಲ್ವಾ? ಇದರಲ್ಲಿ ಏನಾಗತ್ತೆ, ನಾವು ಎಲೆಯನ್ನು ಮುಟ್ಟಿದಾಕ್ಷಣ ಅದು ಮುದುರ್ಕೊಳ್ಳುತ್ತೆ. ಅಂದರೆ ಒಂದು ಪ್ರಚೋದನೆಗೆ ಅದು ತಕ್ಷಣ ಪ್ರತಿಕ್ರಿಯೆ ಕೊಡ್ತಾ ಇದೆಯೇ ಹೊರತು ಯಾವುದೇ ರೀತಿಯ ಬೆಳವಣಿಗೆ ಇದರಿಂದ ಸಾಧ್ಯ ಇಲ್ಲ, ಇದರಿಂದ ಆಗೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು. ಇದು ಪ್ರಚೋದನೆಗೆ ಸಿಗುವಂಥ ಒಂದು ಪ್ರತಿಕ್ರಿಯೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. 6ನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಒಂದು ಶುಷ್ಕ ಕುದಿಗೊಳವೆಯಲ್ಲಿ ತೆಗೆದುಕೊಂಡು ಕಾಸಲಾಗಿದೆ. ಈ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ಆಪ್ಷನ್ಗಳು: ಎ, ಇದು ಬೆಳಕಿನ ವಿಭಜನೆ ಕ್ರಿಯೆಯಾಗಿದ್ದು ಬಿಳಿ ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಬಿ, ಇದು ಉಷ್ಣ ವಿಭಜನೆ ಕ್ರಿಯೆಯಾಗಿದ್ದು ಹಸಿರು ಬಣ್ಣದ ಧೂಮಯುಕ್ತ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಇನ್ನು ಸಿ, ಇದು ಬೆಳಕಿನ ವಿಭಜನೆ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಧೂಮಯುಕ್ತ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಡಿ, ಇದು ಉಷ್ಣ ವಿಭಜನೆ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ತೆಗೆದುಕೊಂಡು ಅದನ್ನು ನಾವು ಕಾಯಿಸಿದಾಗ ಅದರ ಬಣ್ಣ ಬದಲಾಗೋದನ್ನು ನಾವು ಗಮನಿಸಿದ್ದೀವಿ. ಅದರ ಜೊತೆಗೆ ಒಂದು ವಿಶಿಷ್ಟ ವಾಸನೆಯನ್ನು ಕೂಡ ನಾವು ಗ್ರಹಿಸ್ಬೋದು. ಈಗ ಈ ಒಂದು ರಾಸಾಯನಿಕ ಕ್ರಿಯೆಗೆ ನಾವು ಒಂದು ರಾಸಾಯನಿಕ ಸಮೀಕರಣ ಬರೆಯೋಣವಾ? ಈ ಕ್ರಿಯೆಯಲ್ಲಿ ಫೆರಸ್ ಸಲ್ಫೇಟ್ ಪ್ರತಿವರ್ತಕ. ಈ ಫೆರಸ್ ಸಲ್ಫೇಟ್ ಕಾಸಿದಾಗ ಅದು ವಿಭಜನೆಯಾಗಿ ಘನರೂಪದ ಫೆರಿಕ್ ಆಕ್ಸೈಡ್ ಹಾಗೂ ಅನಿಲ ರೂಪದ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡನ್ನು ಉಂಟು ಮಾಡುತ್ತೆ. ಈ ವಿಭಜನೆ ಕ್ರಿಯೆಯನ್ನು ನಾವು ಕಾಸುವ ಮೂಲಕ ನಡೆಸಿದ್ರೆ ಅದು ಉಷ್ಣ ವಿಭಜಕ ಕ್ರಿಯೆ ಆಗುತ್ತೆ, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಇದು ಉಷ್ಣ ವಿಭಜನೆ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. 7ನೇ ಪ್ರಶ್ನೆ, ಪರಿಸರದಲ್ಲಿ ಜೈವಿಕ ಸಂವರ್ಧನೆ ಉಂಟು ಮಾಡುವ ವಸ್ತುಗಳು. ಆಪ್ಷನ್ಗಳು ಹೀಗಿವೆ: ಎ, ಬೇಗನೆ ಮರುಚಕ್ರೀಕರಣಗೊಳ್ಳುತ್ತವೆ. ಬಿ, ಮಣ್ಣಿನಲ್ಲಿ ಮಾತ್ರ ವಿಘಟನೆಗೊಳ್ಳುತ್ತವೆ. ಸಿ, ಶಾಶ್ವತ ಅವಶೇಷಗಳಾಗಿ ಉಳಿಯುತ್ತವೆ. ಮತ್ತು ಡಿ, ಪೋಷಣಾ ಸ್ತರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತವೆ. ಜೈವಿಕ ಸಂವರ್ಧನೆ ಅಂತಂದರೆ ಪ್ರಾಣಿಗಳಲ್ಲಾದರೆ ದೇಹದ ಬೆಳವಣಿಗೆ, ಸಸ್ಯಗಳಲ್ಲಾದರೆ ಕಾಂಡ, ಎಲೆ, ರೆಂಬೆ, ಕೊಂಬೆಗಳ ಬೆಳವಣಿಗೆ. ಇಂಥ ಬೆಳವಣಿಗೆಗೆ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಪೋಷಣೆ ಬೇಕು. ಈ ಪೋಷಣೆ ಆಹಾರದಲ್ಲಿ ಅವಕ್ಕೆ ಸಿಗತ್ತೆ. ಈ ಆಹಾರದಲ್ಲಿ ಹೆಚ್ಚಿನ ಭಾಗ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾದಂಥ ಶಕ್ತಿಯಾಗೋ ಅಥವಾ ಕೆಲವೊಂದು ಭಾಗ ಜೀರ್ಣವಾಗದೆ ಹಾಗೆ ವಿಸರ್ಜನೆಗೊಂಡು ಪರಿಸರಕ್ಕೆ ಬೇಗ ಸಿಕ್ಬಿಡತ್ತೆ. ಆದರೆ ಬಳಕೆಯಾದಂಥ ಆಹಾರದಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ಆ ಗಿಡ ಅಥವಾ ಮರದ ಅಥವಾ ಪ್ರಾಣಿ ದೇಹದ ಭಾಗವಾಗಿ ಬಿಡತ್ತೆ. ಆ ದೃಷ್ಟಿಯಿಂದ ನಾವು ನೋಡಿದ್ರೆ ಸ್ವಲ್ಪ ಪ್ರಮಾಣ ಮಾತ್ರ, ಆಹಾರದ ಸ್ವಲ್ಪ ಪ್ರಮಾಣ ಮಾತ್ರ ಪೋಷಣಾ ಸ್ತರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರುತ್ತೆ ಅನ್ನೋದನ್ನು ನಾವು ಈ ಮೂಲಕ ಅರ್ಥ ಮಾಡ್ಕೋಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಥವಾ ಆಪ್ಷನ್ ಡಿ, ಪೋಷಣಾ ಸ್ತರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತವೆ. 8ನೇ ಪ್ರಶ್ನೆ, ಪ್ರೋಪೇನ್ನ ಮಧ್ಯದ CH2 ಗುಂಪನ್ನು ಕೀಟೋನ್ ಗುಂಪಿನಿಂದ ಪಲ್ಲಟಗೊಳಿಸಿದಾಗ ಉಂಟಾಗುವ ಸಂಯುಕ್ತದ ಅಣುಸೂತ್ರ ಯಾವುದು? ಆಪ್ಷನ್ಗಳು: ಎ, C4H8O, ಬಿ, C3H8O, ಸಿ, C3H6O ಮತ್ತು ಡಿ, C4H10O. ಮೊದಲಿಗೆ ಪ್ರೋಪೇನ್ನ ಅಣುಸೂತ್ರವನ್ನು ಬರೆಯೋಣ.
C3H8. ಇದರ ರಚನಾ ವಿನ್ಯಾಸ ಹೀಗಿರುತ್ತೆ ಅಲ್ವಾ? ಈಗ ಗಮನಿಸಿ, ಈ ಪ್ರೋಪೇನ್ನ ಮಧ್ಯದ CH2 ಗುಂಪನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ತೆಗೆದು ಅದನ್ನು ಕೀಟೋನ್ನ ಗುಂಪಿಂದ ಪಲ್ಲಟಗೊಳಿಸಬೇಕು. ಕೀಟೋನ್ನ ಗುಂಪು ಯಾವುದು? C⋯O. ಇದು ಕೀಟೋನ್ ಗುಂಪು. ಇದನ್ನು ನಾವು CH2 ಜಾಗಕ್ಕೆ ಹಾಕಿದ್ರೆ ಈಗ ಅದರ ಅಣುಸೂತ್ರ ಏನಾಗತ್ತೆ ಅಂತ ಒಮ್ಮೆ ನೋಡಿ. ಈ ರಚನೆಯಲ್ಲಿ 3 ಪರಮಾಣುಗಳಿವೆ: ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಈ 3 ಪರಮಾಣುಗಳು ಎಷ್ಟಿವೆ ಅಂತ ಲೆಕ್ಕ ಹಾಕಿ. 3 ಕಾರ್ಬನ್, 6 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ನ ಪರಮಾಣುಗಳು ಇವೆ. ಹಾಗಾದರೆ ಇದರ ಅಣುಸೂತ್ರ C3H6O ಆಯಿತು ಅಲ್ವಾ? ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, C3H6O. ಪ್ರಶ್ನಪತ್ರಿಕೆಯ 2ನೇ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳಿದೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಇರುತ್ತೆ. ಪ್ರಶ್ನೆ 9. R1 ಮತ್ತು R2 ರೋಧಗಳನ್ನು ಎ ಮತ್ತು ಬಿಗಳ ನಡುವೆ ಸರಣಿಯಲ್ಲಿಯೂ R3 ಮತ್ತು R4 ರೋಧಗಳನ್ನು ಸಿ ಮತ್ತು ಡಿಗಳ ನಡುವೆ ಸಮಾಂತರವಾಗಿಯೂ ಜೋಡಿಸಿ ಚಿತ್ರವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಒಂದ್ಸಲ ಈ ಚಿತ್ರವನ್ನು ಗಮನಿಸಿ ನೋಡಿ. ಎ ಮತ್ತು ಬಿ ಮತ್ತು ಸಿ ಮತ್ತು ಡಿಗಳ ನಡುವೆ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ನಲ್ಲಿ R1, R2 ಮತ್ತು R3, R4 ರೋಧಗಳನ್ನು ಮೇಲೆ ಹೇಳಿರೋ ಹಾಗೆ ನಾವು ಜೋಡಿಸಬೇಕು. ಈಗ ನಮಗೆ ಗೊತ್ತೇ ಇದೆ, ರೋಧಗಳನ್ನು ಜೋಡಿಸೋದ್ರಲ್ಲಿ 2 ಕ್ರಮ: ಒಂದು ಸರಣಿ ಕ್ರಮ, ಮತ್ತೊಂದು ಸಮಾಂತರ. ಈ 2 ರೀತಿಯಲ್ಲಿ ನಾವು ಇಲ್ಲಿ ಜೋಡಿಸಿ ಈ ಚಿತ್ರವನ್ನು ಪೂರ್ತಿ ಮಾಡಬೇಕು. R1 ಮತ್ತು R2ವನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಸರಣಿ ಕ್ರಮ ಅಂದರೆ ಏನು? ಈ 2 ರೋಧಗಳು ಒಂದ್ರ ಪಕ್ಕ ಒಂದು, ಅಂದರೆ R1 ರೋಧದ ತುದಿ R2 ರೋಧದ ಜೊತೆಗೆ ಸಂಪರ್ಕದಲ್ಲಿದ್ದರೆ, ಒಂದರ ನಂತರ ಒಂದು ಕ್ರಮವಾಗಿದ್ದರೆ ಅದು ಸರಣಿ ಕ್ರಮ ಆಗತ್ತೆ. ಹೀಗೆ ನಾವು ಎ ಮತ್ತು ಬಿ ಚುಕ್ಕಿಗಳ ನಡುವೆ R1 ಮತ್ತು R2ವನ್ನು ಜೋಡಿಸಬೇಕು. ಹಾಗೆ ಸಿ ಮತ್ತು ಡಿ ನಡುವೆ R3 ಮತ್ತು R4 ರೋಧಗಳನ್ನು ಸಮಾಂತರವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಸಮಾಂತರವಾಗಿ ಅಂದರೆ ಹೇಗೆ? ಮೇಲೆ ಕೆಳಗೆ, R3 ಮೇಲೆ ಮತ್ತು R4 ಕೆಳಗಡೆ ಸಮಾಂತರವಾಗಿ ಜೋಡಿಸಬೇಕು. ಹಾಗೆ ನಾವು ಚಿತ್ರವನ್ನು ರಚಿಸಿದ್ರೆ ಈ ಚಿತ್ರ ಪೂರ್ಣ ಆಗತ್ತೆ ಮತ್ತು 1 ಅಂಕ ನಮಗೆ ಪೂರ್ತಿಯಾಗಿ ಸಿಗತ್ತೆ. 10ನೇ ಪ್ರಶ್ನೆ. ಎಸ್ಟರೀಕರಣ ಕ್ರಿಯೆ ಎಂದರೇನು? ಈ ಪ್ರಶ್ನೆಗೆ ನಾವು ಎಸ್ಟರ್ಗಳು ಹೇಗೆ ಉಂಟಾಗತ್ತೆ ಮತ್ತು ಆ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅನ್ನೋದನ್ನು ಬರೆದ್ರೆ ಪೂರ್ತಿ ಉತ್ತರ ಆಗತ್ತೆ. ಈಗ ಎಸ್ಟರ್ಗಳು ಹೇಗೆ ಉಂಟಾಗತ್ತೆ? ಸಾಮಾನ್ಯವಾಗಿ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗತ್ತೆ. ಈ ಪ್ರಕ್ರಿಯೆ ಇದೆಯಲ್ಲ, ಒಟ್ಟಾರೆ ಈ ಪ್ರಕ್ರಿಯೆಯನ್ನೇ ಎಸ್ಟರೀಕರಣ ಅಂತ ಕರೆಯೋದು. ಹೀಗೆ ನಾವು ಬರೆದ್ರೆ ನಮ್ಗೆ ಇದಕ್ಕೂ ಕೂಡ ಪೂರ್ಣ ಅಂಕ ಸಿಗತ್ತೆ. 11ನೇ ಪ್ರಶ್ನೆ. ವೈಜ್ಞಾನಿಕ ಕಾರಣ ಕೊಡಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗತ್ತೆ. ಇದೊಂದು ಸ್ಟೇಟ್ಮೆಂಟ್. ಇದಕ್ಕೆ ನಾವು ಪೂರಕವಾದಂಥ ವೈಜ್ಞಾನಿಕ ಕಾರಣವನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ನಮಗೀಗಾಗಲೇ ತಿಳಿದಿರೋ ವಿಷಯ ಏನು ಅಂದರೆ, ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ತಂತಿಯ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರವು ಆ ತಂತಿಯಲ್ಲಿ ಎಷ್ಟು ವಿದ್ಯುತ್ ಪ್ರವಹಿಸ್ತಾ ಇದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ಒಂದು ಸುರುಳಿಯಲ್ಲಿ ಎಷ್ಟು ಸುತ್ತುಗಳಿದೆ ಅನ್ನೋದ್ರ ಮೇಲೆ ಅದರ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸುತ್ತುಗಳು ಜಾಸ್ತಿ ಆದಂಗೆ ಕಾಂತಕ್ಷೇತ್ರ ಕೂಡ ಅಧಿಕವಾಗ್ತಾ ಹೋಗುತ್ತೆ. 12ನೇ ಪ್ರಶ್ನೆ. ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಅಂತ ಕೇಳಿದ್ದಾರೆ. ಈಗ 2 ರಚನೆಗಳು ನಿಮ್ಮ ಕಣ್ಮುಂದೆ ಕಾಣ್ತಾ ಇವೆ. ಈ 2 ಯಾವುದು ಅನ್ನೋದನ್ನು ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಮೊದಲನೇದು ಯಾವುದು? ಮೊದಲನೇದು ಉಸಿರಾಟ ಕ್ರಿಯೆಗೆ ಸಂಬಂಧಪಟ್ಟಂಥ ಅಂಗಗಳು. ಯಾವುದು?
ಶ್ವಾಸಕೋಶಗಳು. ಹೌದು. ಎರಡನೇದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಅಂಗಗಳು, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಹೊಟ್ಟೆ. ಈಗ ಈ ಎರಡು ರಚನೆಗಳಲ್ಲಿ ಇರುವಂಥ ಒಂದು ಸಾಮ್ಯತೆ ಏನು? ಕ್ಲೂ ನಮಗೆ ಪ್ರಶ್ನೆಯಲ್ಲೇ ಇದೆ. ಅವುಗಳ ಕೆಲಸ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಅಂತ. ಅವುಗಳ ಈ ರಚನೆ ಇರುವಂಥ ಉದ್ದೇಶ, ಅದರ ಹಿನ್ನೆಲೆ ಒಂದೇ. ಹಾಂ, ಏನು ಅಂತಂದರೆ ಉಸಿರಾಟ ಕ್ರಿಯೆ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು, ಈ ಎರಡರಲ್ಲೂ ಕೂಡ ತಗೊಳ್ಳೋದು ಕೊಡೋದು ಈ ಕೆಲಸ ಇರೋದ್ರಿಂದ ಈ ಕೆಲಸಕ್ಕೆ ಬೇಕಾದಂಥ ಒಂದು ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಈ ರಚನೆಗಳು ಒದಗಿಸ್ಕೊಡತ್ವೆ. ಹಾಗಾಗಿ ಉಸಿರಾಟ ಮತ್ತು ಜೀರ್ಣಕ್ರಿಯೆಗಳ ಸಂದರ್ಭದಲ್ಲಿ ನಡೆಯುವಂಥ ವಿನಿಮಯ ಕ್ರಿಯೆಗಳಿಗೆ ಬೇಕಾದಂಥ ಒಂದು ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಈ ರಚನೆಗಳು ಒದಗಿಸ್ಕೊಡತ್ತೆ ಅನ್ನೋದನ್ನು ನಾವು ಬರಿಬೋದು. 14ನೇ ಪ್ರಶ್ನೆ, CFC ಮುಕ್ತ ರೆಫ್ರಿಜಿರೇಟರ್ಗಳ ಬಳಕೆ ಪರಿಸರ ಸ್ನೇಹಿ ಎನಿಸಿದೆ, ಏಕೆ ಅಂತ ಕೇಳಿದ್ದಾರೆ. CFC ಅಂತಂದರೆ ಕ್ಲೋರೋಫ್ಲೂರೋಕಾರ್ಬನ್ ಅಂತ. ಈ CFCಗಳು ರೆಫ್ರಿಜಿರೇಟರ್ AC ಗಳಿಂದ ಬಿಡುಗಡೆ ಆಗುತ್ತೆ. ಈ ಬಿಡುಗಡೆ ಆದಂಥ CFC ಅನಿಲಗಳು ಏನು ಮಾಡುತ್ತೆ ಅಂದರೆ ಓಝೋನ್ ಪದರದಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತೆ ಮತ್ತು ಪರಿಸರವನ್ನು ಹಾಳುಗೆಡವುತ್ತೆ. ಆ ದೃಷ್ಟಿಯಿಂದ ಈ CFC ಮುಕ್ತ ರೆಫ್ರಿಜಿರೇಟರ್ಗಳ ಬಳಕೆ ಪರಿಸರ ಸ್ನೇಹಿ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದು ಸೂಕ್ತ ಉತ್ತರವಾಗತ್ತೆ. ಪ್ರಶ್ನೆ 15, ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೆಯಿರಿ. ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಒಂದು ಆಮ್ಲ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗತ್ತೆ ಅನ್ನೋದು ನಮಗೀಗಾಗಲೇ ಗೊತ್ತಿರೋ ವಿಷಯ. ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ನಡುವಿನ ಕ್ರಿಯೆಯಿಂದಾಗಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉಂಟಾಗತ್ತೆ. ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗತ್ತೆ ಅನ್ನೋದನ್ನು ಬರೆದ್ರೆ ನಮಗೆ ಇಲ್ಲಿ ಪೂರ್ತಿ ಅಂಕ ಸಿಗತ್ತೆ. 16ನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ದ್ರಾವಣಕ್ಕೆ ಸತುವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಮೊದಲಿಗೆ ಪ್ರಶ್ನೆ ಏನು ಅಂದರೆ ಫೆರಸ್ ಸಲ್ಫೇಟ್ ಮತ್ತು ಸತು ಇವೆರಡೂ ಕೂಡ ವರ್ತಿಸತ್ವ ಅಂತ ಕೇಳಿದ್ದಾರೆ. ಹೌದು, ಫೆರಸ್ ಸಲ್ಫೇಟ್ ಮತ್ತು ಸತು ಇವೆರಡೂ ವರ್ತಿಸಿದಾಗ ನಮಗೆ ಸತುವಿನ ಸಲ್ಫೇಟ್ ಅಂದರೆ ಜಿಂಕ್ ಸಲ್ಫೇಟ್ ಮತ್ತು ಕಬ್ಬಿಣ ಸಿಗತ್ತೆ. ಯಾಕೆ ಅಂತಂದರೆ ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತು ಆದ್ದರಿಂದ ಅದು ಕಬ್ಬಿಣವನ್ನು ತನ್ನ ಸ್ಥಾನದಿಂದ ಸ್ಥಾನಪಲ್ಲಟಗೊಳಿಸುತ್ತೆ ಅಥವಾ ತೆಗೆದುಹಾಕತ್ತೆ. ಈ ಕ್ರಿಯೆಯನ್ನೇ ಅಲ್ವಾ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೆಯೋದು. ಆ ಕ್ರಿಯೆ ಇಲ್ಲಿ ನಡೆಯುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ನಾವು ಬರಿಬೇಕಾದಂತಹ ಉತ್ತರ ಹೌದು, ಫೆರಸ್ ಸಲ್ಫೇಟ್ ಮತ್ತು ಸತು ಸೇರಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಯಾಕೆ ಅಂತಂದರೆ ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತು ಅನ್ನೋದನ್ನು ನಾವಲ್ಲಿ ಬರೆದ್ರೆ ನಮಗೆ ಪೂರ್ತಿ ಒಂದು ಅಂಕ ದೊರೆಯೋದ್ರಲ್ಲಿ ಸಂಶಯನೇ ಇಲ್ಲ. ಈಗ 3ನೇ ವಿಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಈ ವಿಭಾಗದಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿರುತ್ತೆ. ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ, ಒಂದು ಹೂವಿನ ನೀಳ ಛೇದವನ್ನು ತೋರಿಸುವ ಚಿತ್ರವನ್ನು ಬರೆದು ಪರಾಗಸ್ಪರ್ಶ ನಡೆಯುವ ಭಾಗವನ್ನು ಗುರುತಿಸಿ. ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥ ಉತ್ತರ ಇದು. ಮೊದಲಿಗೆ ಒಂದು ಹೂವಿನ ನೀಳ ಛೇದ ಭಾಗವನ್ನು ಬರೆದ್ಬಿಡೋಣ. ಬರೆದಿದ್ದಾಯ್ತಾ? ಈಗ ಈ ಚಿತ್ರದಲ್ಲಿ ನಾವು ಒಂದೊಂದೇ ಭಾಗವನ್ನು ಗುರುತಿಸ್ತಾ ಹೋಗೋಣ. ಮೊದಲಿಗೆ ಪರಾಗಸ್ಪರ್ಶ ಕೋಶ, ಆಮೇಲೆ ತಂತು, ಪುಷ್ಪದಳ, ಪುಷ್ಪಪತ್ರ, ಅಂಡಾಶಯ, ಶಲಾಕನಳಿಕೆ ಹಾಗೆ ಶಲಾಕಾಗ್ರ ಇವಿಷ್ಟನ್ನು ಗುರುತಿಸಬೇಕು. ಇಲ್ಲಿಗೆ ಚಿತ್ರ ಮತ್ತು ಚಿತ್ರದಲ್ಲಿರುವಂಥ ಭಾಗಗಳನ್ನು ಗುರುತಿಸಿದ್ದಾಯಿತು.
ಈಗ ಇದೇ ಪ್ರಶ್ನೆಯಲ್ಲಿ ಎರಡನೇ ಭಾಗ ಇದೆ. ಏನು ಅಂತಂದರೆ, ಈ ಚಿತ್ರದಲ್ಲಿ ಪರಾಗಸ್ಪರ್ಶ ನಡೆಯುವ ಭಾಗವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಪರಾಗಸ್ಪರ್ಶ ಎಲ್ಲಿ ನಡೆಯುತ್ತೆ? ಪರಾಗಸ್ಪರ್ಶ ಶಲಾಕಾಗ್ರದ ಮೇಲೆ ನಡೆಯುತ್ತೆ. ಈ ಭಾಗವನ್ನು ನಾವು ಗುರುತಿಸಿದ್ರೆ ಈ ಪ್ರಶ್ನೆಗೆ ನಾವು ಪೂರ್ತಿ ಉತ್ತರ ಕೊಟ್ಟಂಗೆ ಆಗತ್ತೆ. ಈಗ ಇದೇ 18ನೇ ಪ್ರಶ್ನೆಯಲ್ಲಿರುವಂಥ ಎರಡನೇ ಆಪ್ಷನ್ ಮತ್ತೊಂದು ಪ್ರಶ್ನೆ ಐತಲ್ಲ, ಆ ಪ್ರಶ್ನೆಯನ್ನು ನೋಡೋಣ. ಎಥೆನಾಲನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣದ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ. ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸ್ಬೋದು ಅನ್ನುವಂಥ ವಿಚಾರ ನಮಗೀಗಾಗಲೇ ಗೊತ್ತಿದೆ. ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತಿದೆ ಅಂದರೆ, ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತನೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಎಥೆನಾಲ್ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತಾ ಇದೆ. ಇದೊಂದು ರಾಸಾಯನಿಕ ಕ್ರಿಯೆ ಆದ್ದರಿಂದ ಇದಕ್ಕೊಂದು ರಾಸಾಯನಿಕ ಸಮೀಕರಣವನ್ನು ಬರೆಯೋಣವಾ? ಇದರಲ್ಲಿ ಒಂದೇ ಪ್ರತಿವರ್ತಕ ಇರೋದು, ಎಥೆನಾಲ್. ಈ ಪ್ರತಿವರ್ತಕ ಒಂದು ಉತ್ಪನ್ನವನ್ನು ಕೊಡುತ್ತೆ, ಅದೇ ಎಥೆನೋಯಿಕ್ ಆಮ್ಲ, ಎಥೆನೋಯಿಕ್ ಆ್ಯಸಿಡ್. ಈಗ ಇದರ ಒಂದು ರಾಸಾಯನಿಕ ಸಮೀಕರಣ ಬರಿಬೇಕು ಅಂತಂದರೆ ಮೊದಲಿಗೆ ಒಂದು ಬಾಣದ ಗುರುತನ್ನು ಬರೆಯೋಣ. ಬರೆದು ಆ ಬಾಣದ ಹಿಂಭಾಗದಲ್ಲಿ ಅಂದರೆ ನಮ್ಮ ಎಡಗಡೆಗೆ ಪ್ರತಿವರ್ತಕಗಳನ್ನು ಬರಿಬೇಕು, ನಮ್ಮ ಬಲಗಡೆಗೆ ಉತ್ಪನ್ನವನ್ನು ಬರಿಬೇಕು. ಇಲ್ಲಿ ಪ್ರತಿವರ್ತಕ ಎಥೆನಾಲ್, ಉತ್ಪನ್ನ ಎಥೆನೋಯಿಕ್ ಆಮ್ಲ. ಎಥೆನಾಲ್ನ ರಾಸಾಯನಿಕ ಸೂತ್ರ CH3CH2OH. ಎಥೆನೋಯಿಕ್ ಆಮ್ಲದ ರಾಸಾಯನಿಕ ಸೂತ್ರ CH3COOH. ಈ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂತಂದರೆ ಇದಕ್ಕೆ ಶಾಖದ ಅವಶ್ಯಕತೆ ಇದೆ. ಹಾಗಾಗಿ ಬಾಣದ ಗುರುತಿನ ಮೇಲೆ ಶಾಖ ಮತ್ತು ಕೆಲವೊಂದು ವಸ್ತುಗಳಿವೆ. ಉದಾಹರಣೆಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ ವಸ್ತುಗೆ, ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ಗೆ ಆಕ್ಸಿಜನ್ನನ್ನು ಸೇರಿಸುವಂತಹ ಸಾಮರ್ಥ್ಯ ಬಹಳ ಹೆಚ್ಚಿರೋದ್ರಿಂದ ಈ ವಸ್ತುಗಳನ್ನು ಕೆಲವೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಬಳಸಲಾಗತ್ತೆ. ಇವುಗಳನ್ನು ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಹಾಗಾಗಿ ಬಾಣದ ಗುರುತಿನ ಮೇಲೆ ಶಾಖ ಪ್ಲಸ್ ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂದರೆ KMnO4 ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಮತ್ತು ಶಾಖ, ಈ ಎರಡರಲ್ಲಿ ಯಾವುದನ್ನಾದರೂ ನಾವು ಬಳಸಬಹುದು. ಈ ಎರಡರ ಬಳಕೆಯೊಂದಿಗೆ ಎಥೆನಾಲನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸಬಹುದು. ರಾಸಾಯನಿಕ ಸೂತ್ರ ಏನೋ ಬರ್ದಾಯಿತು, ಒಂದು ಅಂಕ ಪಕ್ಕ. ಆದರೆ ಈ ಪ್ರಶ್ನೆಯಲ್ಲಿ ವಿವರಣೆ ಕೂಡ ಕೇಳಿದ್ದಾರೆ. ಹಾಗಾದರೆ ವಿವರಣೆಯಲ್ಲಿ ಏನಿರಬೇಕು ನೋಡೋಣವಾ? ಎಥೆನಾಲನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸಿದಾಗ ಅಥವಾ ಅದು ಪರಿವರ್ತನೆ ಆದಾಗ ಎಥೆನೋಯಿಕ್ ಆಮ್ಲವು 2 ಹೈಡ್ರೋಜನ್ ಪರಮಾಣುಗಳನ್ನು ಕಳೆದುಕೊಂಡು ಒಂದು ಆಕ್ಸಿಜನ್ ಪರಮಾಣುವನ್ನು ಪಡೆದುಕೊಂಡಿದೆ. ಆದ್ದರಿಂದ ಈ ರೀತಿ ಎಥೆನಾಲ್ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗುವಂಥ ಕ್ರಿಯೆಯನ್ನು ಉತ್ಕರ್ಷಣೆ ಕ್ರಿಯೆ ಅಂತ ಕರೆಯಲಾಗುತ್ತದೆ. 18ನೆಯ ಪ್ರಶ್ನೆ, ಸಾಬೂನುಗಳ ಸ್ವಚ್ಛತಾ ಕಾರ್ಯವನ್ನು ವಿವರಿಸಿ. ಅಥವಾ ಎಥೆನಾಲನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣದ ಸಹಾಯದಿಂದ ವಿವರಿಸಿ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಬರಿಬಹುದು. ಈಗ ಇದರಲ್ಲಿ ಮೊದಲನೇ ಪ್ರಶ್ನೆ, ಸಾಬೂನುಗಳ ಸ್ವಚ್ಛತಾ ಕಾರ್ಯವನ್ನು ವಿವರಿಸಿ. ಅಂದರೆ ಸಾಬೂನು ಹೇಗೆ ಕೊಳೆಯನ್ನು, ಜಿಡ್ಡನ್ನು, ಎಣ್ಣೆಯನ್ನು ತೆಗೆಯುತ್ತೆ ಅನ್ನೋದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸಾಧಾರಣವಾಗಿ ಹೆಚ್ಚಿನ ಕೊಳೆ ತೈಲದ ಸ್ವಭಾವದಿಂದ ಕೂಡಿರುತ್ತೆ ಮತ್ತು ನಮಗೆ ತಿಳಿದಿರುವಂತೆ ಎಣ್ಣೆ ನೀರಿನಲ್ಲಿ ವಿಲೀನ ಆಗೋದಿಲ್ಲ. ಸಾಬೂನಿನ ಅಣುಗಳು ಹೇಗೆ ಅಂದರೆ ಅವು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯನಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದ್ರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಹೀಗೆ ಸಾಬೂನಿನ ಅಣುಗಳು
ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತೆ. ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರುತ್ತೆ, ಹಾಗೆ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತೆ. ಇದು ನೀರಿನಲ್ಲಿ ಒಂದು ಎಮಲ್ಷನನ್ನು ಉಂಟು ಮಾಡುತ್ತೆ. ಹೀಗೆ ಸಾಬೂನು ನಮ್ಮ ಬಟ್ಟೆಯಲ್ಲಿರುವಂತಹ ಕೊಳೆಯನ್ನು, ನೀರಿನಲ್ಲಿರುವಂತಹ ಕೊಳೆಯನ್ನು ಸ್ವಚ್ಛಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದೇ 18ನೇ ಪ್ರಶ್ನೆಯಲ್ಲಿರುವಂಥ 2ನೇ ಆಪ್ಷನ್, ಮತ್ತೊಂದು ಪ್ರಶ್ನೆ ಐತಿಲ್ಲ, ಆ ಪ್ರಶ್ನೆಯನ್ನು ನೋಡೋಣ. ಎಥೆನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣದ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ. ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು ಅನ್ನುವಂಥ ವಿಚಾರ ನಮಗೀಗಾಗಲೇ ಗೊತ್ತಿದೆ. ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತಿದೆ ಅಂದರೆ ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತನೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಎಥೆನಾಲ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತಾ ಇದೆ. ಇದೊಂದು ರಾಸಾಯನಿಕ ಕ್ರಿಯೆ ಆದ್ದರಿಂದ ಇದಕ್ಕೊಂದು ರಾಸಾಯನಿಕ ಸಮೀಕರಣವನ್ನು ಬರೆಯೋಣವಾ? ಇದರಲ್ಲಿ ಒಂದೇ ಪ್ರತಿವರ್ತಕ ಇರೋದು, ಎಥೆನಾಲ್. ಈ ಪ್ರತಿವರ್ತಕ ಒಂದು ಉತ್ಪನ್ನವನ್ನು ಕೊಡುತ್ತೆ, ಅದೇ ಎಥನೋಯಿಕ್ ಆಮ್ಲ, ಎಥನೋಯಿಕ್ ಆ್ಯಸಿಡ್. ಈಗ ಇದರ ಒಂದು ರಾಸಾಯನಿಕ ಸಮೀಕರಣ ಬರಿಬೇಕು ಅಂತಂದರೆ ಮೊದಲಿಗೆ ಒಂದು ಬಾಣದ ಗುರುತನ್ನು ಬರೆಯೋಣ. ಬರೆದು ಆ ಬಾಣದ ಹಿಂಭಾಗದಲ್ಲಿ ಅಂದರೆ ನಮ್ಮ ಎಡಗಡೆಗೆ ಪ್ರತಿವರ್ತಕಗಳನ್ನು ಬರಿಬೇಕು, ನಮ್ಮ ಬಲಗಡೆಗೆ ಉತ್ಪನ್ನವನ್ನು ಬರಿಬೇಕು. ಇಲ್ಲಿ ಪ್ರತಿವರ್ತಕ ಎಥೆನಾಲ್, ಉತ್ಪನ್ನ ಎಥನೋಯಿಕ್ ಆಮ್ಲ. ಎಥೆನಾಲ್ನ ರಾಸಾಯನಿಕ ಸೂತ್ರ CH3CH2OH. ಎಥನೋಯಿಕ್ ಆಮ್ಲದ ರಾಸಾಯನಿಕ ಸೂತ್ರ CH3COOH. ಈ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂತಂದರೆ ಇದಕ್ಕೆ ಶಾಖದ ಅವಶ್ಯಕತೆ ಇದೆ. ಹಾಗಾಗಿ ಬಾಣದ ಗುರುತಿನ ಮೇಲೆ ಶಾಖ ಮತ್ತು ಕೆಲವೊಂದು ವಸ್ತುಗಳಿವೆ. ಉದಾಹರಣೆಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ ವಸ್ತುಗೆ, ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ಗೆ ಆಕ್ಸಿಜನ್ನನ್ನು ಸೇರಿಸುವಂತಹ ಸಾಮರ್ಥ್ಯ ಬಹಳ ಹೆಚ್ಚಿರೋದ್ರಿಂದ ಈ ವಸ್ತುಗಳನ್ನು ಕೆಲವೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಬಳಸಲಾಗತ್ತೆ. ಇವುಗಳನ್ನು ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಹಾಗಾಗಿ ಬಾಣದ ಗುರುತಿನ ಮೇಲೆ ಶಾಖ ಪ್ಲಸ್ ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂದರೆ KMnO4 ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಮತ್ತು ಶಾಖ, ಈ ಎರಡರಲ್ಲಿ ಯಾವುದನ್ನಾದರೂ ನಾವು ಬಳಸಬಹುದು. ಈ ಎರಡರ ಬಳಕೆಯೊಂದಿಗೆ ಎಥೆನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸಬಹುದು. ರಾಸಾಯನಿಕ ಸೂತ್ರ ಏನೋ ಬರ್ದಾಯಿತು, ಒಂದು ಅಂಕ ಪಕ್ಕ. ಆದರೆ ಈ ಪ್ರಶ್ನೆಯಲ್ಲಿ ವಿವರಣೆ ಕೂಡ ಕೇಳಿದ್ದಾರೆ. ಹಾಗಾದರೆ ವಿವರಣೆಯಲ್ಲಿ ಏನಿರಬೇಕು ನೋಡೋಣವಾ? ಎಥೆನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸಿದಾಗ ಅಥವಾ ಅದು ಪರಿವರ್ತನೆ ಆದಾಗ ಎಥೆನೋಯಿಕ್ ಆಮ್ಲವು 2 ಹೈಡ್ರೋಜನ್ ಪರಮಾಣುಗಳನ್ನು ಕಳೆದುಕೊಂಡು ಒಂದು ಆಕ್ಸಿಜನ್ ಪರಮಾಣುವನ್ನು ಪಡೆದುಕೊಂಡಿದೆ. ಆದ್ದರಿಂದ ಈ ರೀತಿ ಎಥೆನಾಲ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗುವಂಥ ಕ್ರಿಯೆಯನ್ನು ಉತ್ಕರ್ಷಣೆ ಕ್ರಿಯೆ ಅಂತ ಕರೆಯಲಾಗುತ್ತದೆ. 19ನೇ ಪ್ರಶ್ನೆ. ಒಂದು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ಸಂಗ್ರಹವಾಗುವ ಭಾಗವನ್ನು ಗುರುತಿಸಿ. ಸಾಮಾನ್ಯವಾಗಿ ಲೋಹಗಳು ನೀರಿನ ಜೊತೆ ಪ್ರವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಈ ಪ್ರಯೋಗ ಮಾಡೋದಕ್ಕೆ ಬೇಕಾದಂತಹ ಉಪಕರಣಗಳ ಜೋಡಣೆಯ ಚಿತ್ರಣವನ್ನು ನಾವಿಲ್ಲಿ ಬರೆದು ತೋರಿಸ್ಬೇಕು. ಈ ಚಿತ್ರದಲ್ಲಿ ಏನೇನಿರಬೇಕು? ಒಂದು ಬನ್ಸನ್ ಬರ್ನರ್ ಇರಬೇಕು, ಅದ್ರ ಜೊತೆಗೆ ಟೆಸ್ಟ್ ಟ್ಯೂಬನ್ನು ಹಿಡ್ಕೊಳ್ಳುವಂಥ ಸ್ತಂಭಗಳಿರಬೇಕು. ಈ ಟೆಸ್ಟ್ ಟ್ಯೂಬಲ್ಲಿ ಒಂದು ಟೆಸ್ಟ್ ಟ್ಯೂಬ್ಗೆ ನಿರ್ಗಮನ ನಾಳವನ್ನು ಕಾರ್ಕ್ನ ಮೂಲಕ ಹಾಕಿರಬೇಕು. ಆ ಟೆಸ್ಟ್ ಟ್ಯೂಬ್ನ ಒಳಗಡೆ ನೀರಿನಲ್ಲಿ ಅದ್ದಿದಂತಹ ಗಾಜಿನ ನೂಲು ಮತ್ತು ಲೋಹದ ಚೂರು, ಈ ಎರಡೂ ಇರಬೇಕು. ಈ ನಿರ್ಗಮನ ನಾಳವನ್ನು ಒಂದು ಬೀಕರ್ ಮತ್ತು ಅದ್ರ ಜೊತೆಗೆ ಒಂದು ಟೆಸ್ಟ್ ಟ್ಯೂಬ್
ಈ ಟೆಸ್ಟ್ ಟ್ಯೂಬ್ನ ಒಳಗಡೆ ಇರುವಂಥ ನೀರಿಗೆ ಅದನ್ನು ಕನೆಕ್ಟ್ ಮಾಡಿರಬೇಕು. ಈ ಟೆಸ್ಟ್ ಟ್ಯೂಬನ್ನು ಹಿಡ್ಕೊಳ್ಳೋದಕ್ಕೆ ಮತ್ತೊಂದು ಸ್ತಂಭ ಕೂಡ ಇರಬೇಕು. ಈಗ ಈ ಒಂದು ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಹೈಡ್ರೋಜನ್ ಅನಿಲ ಎಲ್ಲಿ ಸಂಗ್ರಹವಾಗತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕು. ಈ ತಲೆ ಕೆಳಗಾಗಿ ಹಾಕಿರುವಂಥ ಟೆಸ್ಟ್ ಟ್ಯೂಬ್ನ ಮೇಲ್ಭಾಗದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ಹೈಡ್ರೋಜನ್ ಅನಿಲ ಶೇಖರಣೆ ಆಗಿರುತ್ತೆ. ಚಿತ್ರವನ್ನು ಬಿಡಿಸಿ ಈ ಹೈಡ್ರೋಜನ್ ಅನಿಲ ಎಲ್ಲಿ ಶೇಖರಣೆ ಆಗಿರುತ್ತೆ ಅನ್ನೋದನ್ನು ಗುರುತಿಸಿ ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳನ್ನು ಗುರುತಿಸಿದ್ರೆ ಈ ಪ್ರಶ್ನೆಗೆ ನಮ್ಮ ಉತ್ತರ ಪೂರ್ತಿಯಾಗತ್ತೆ. ಹೀಗೆ ನಾವು ಬರೆದಿದ್ದೇ ಆದಲ್ಲಿ ಪೂರ್ತಿ ಅಂಕ ಖಂಡಿತ. ಈಗ ಇದರಲ್ಲೇ ಎರಡನೇ ಆಪ್ಷನ್ ಇದೆಯಲ್ಲ, 20ನೇ ಪ್ರಶ್ನೆಯಲ್ಲೇನೆ ಎರಡನೇ ಆಪ್ಷನ್, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಇದನ್ನು ಹೇಗೆ ಬರೆಯೋದು? ಮೊದಲಿಗೆ ಒಂದು ಪಟ್ಟಕವನ್ನು ಅಂದರೆ ಪ್ರಿಸಮನ್ನು ಬರಿಬೇಕು. ಇದರ ಪಕ್ಕದಲ್ಲೇ ಮತ್ತೊಂದು ಪಟ್ಟಕವನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ತಲೆ ಕೆಳಗಾಗಿ ಬರಿಬೇಕು. ಈಗ ಈ ಎರಡು ಪ್ರಿಸಮ್ಗಳಲ್ಲಿ ಪಟ್ಟಕಗಳಲ್ಲಿ ಬೆಳಕು ಹೇಗೆ ಚಲಿಸುತ್ತೆ ಅನ್ನೋದನ್ನು ತೋರಿಸಿದ್ರೆ ಈ ಚಿತ್ರ ಪೂರ್ತಿಯಾಗತ್ತೆ. ಈಗ ಒಂದು ಮೂಲದಿಂದ ಬಂದಂತಹ ಬಿಳಿ ಬೆಳಕು ಮೊದಲನೇ ಪಟ್ಟಕದ ಗಾಜಿನ ಪಟ್ಟಕದ ಮೂಲಕ ಹಾದು ಹೋದಾಗ 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಮತ್ತು ಈ ವಿಭಜನೆ ಹೊಂದಿದಂಥ ಬೆಳಕು ಮತ್ತೆ ಈ ತಳಕೆಳಗಾಗಿರುವಂಥ ಎರಡನೇ ಪಟ್ಟಕದಲ್ಲಿ ಚಲಿಸಿದಾಗ ವಿಭಜನೆ ಆಗಿರೋದು ಕೂಡಿ ಮತ್ತೆ ಬಿಳಿ ಬೆಳಕು ಹೊರಗಡೆ ಬರುತ್ತೆ. ಇದನ್ನು ನಾವು ಒಂದು ಪರದೆಯ ಮೇಲೆ ಗಮನಿಸಬಹುದು. ಈಗ ಈ ಬೆಳಕು ಬರುವಂತಹ ಒಂದು ದಿಕ್ಕನ್ನು, ಅದು ಚಲಿಸುವಂಥ ದಿಕ್ಕನ್ನು ಪೂರ್ತಿಯಾಗಿ ನಾವು ಒಂದು ಆ್ಯರೋ ಮಾರ್ಕ್ನ ಮೂಲಕ, ಬಾಣದ ಗುರುತಿನ ಮೂಲಕ ನಾವು ಸೂಚಿಸಬೇಕು. ಇದನ್ನು ನಾವು ಮರಿಬಾರ್ದು. ಇದ್ರ ಜೊತೆಗೇನೆ ವಿಭಜನೆಯಾದಂಥ ಬೆಳಕಿನಲ್ಲಿ ನೇರಳೆ ಬಣ್ಣ ಯಾವ ಕಡೆಗಿದೆ, ಕೆಂಪು ಬಣ್ಣ ಯಾವ ಕಡೆಗಿದೆ ಅನ್ನೋದನ್ನು ಸೂಚಿಸಬೇಕು. ಅದ್ರ ಜೊತೆಗೆ ಈ ಬೆಳಕಿನ ಬಿಳಿ ಬೆಳಕು ಮತ್ತು ಪಟ್ಟಕಗಳನ್ನು ಮೊದಲನೇ ಪಟ್ಟಕ, ಎರಡನೇ ಪಟ್ಟಕ, ಪರದೆ ಮತ್ತು ಬೆಳಕಿನ ಮೂಲ ಇವೆಲ್ಲವನ್ನು ನಾವು ಗುರುತಿಸಿದ್ದೇ ಆದಲ್ಲಿ ನಮಗೆ ಪೂರ್ತಿ ಅಂಕ ಖಂಡಿತವಾಗ್ಲೂ ಸಿಗತ್ತೆ. ಈಗ ಈ ಎರಡು ಪ್ರಶ್ನೆಗಳಲ್ಲಿ ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತು, ಕಾನ್ಫಿಡೆಂಟಾಗಿ ಗೊತ್ತು, ಆ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಕ್ಲೀನಾಗಿ ಚಿತ್ರವನ್ನು ಬಿಡಿಸಿದ್ದೇ ಆದಲ್ಲಿ ನಮಗೆ ಪೂರ್ತಿ ಅಂಕ ಖಂಡಿತವಾಗ್ಲೂ ಸಿಗತ್ತೆ. ಪ್ರಶ್ನೆ 20. ಇದರಲ್ಲಿ 2 ಆಪ್ಷನ್ಸ್ ಇದೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಆಯ್ಕೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. 2 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಮೀಪ ದೃಷ್ಟಿ ಕಣ್ಣು ಮತ್ತು ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರವನ್ನು ತೋರಿಸುವ ರೇಖಾಚಿತ್ರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ನು, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ. ಇದು ಎರಡನೇ ಆಪ್ಷನ್. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತರಿಸಬೇಕು. ಈಗ ಮೊದಲನೇ ಪ್ರಶ್ನೆ ಇದೆಯಲ್ಲ, 20ರಲ್ಲಿ ಇರುವಂಥ ಮೊದಲನೇ ಪ್ರಶ್ನೆ, ಸಮೀಪ ದೃಷ್ಟಿ ಕಣ್ಣು ಮತ್ತು ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಸಮೀಪ ದೃಷ್ಟಿ ಕಣ್ಣಲ್ಲಿ ಬಿಂಬ ಹೇಗೆ ಉಂಟಾಗತ್ತೆ ಅನ್ನೋದನ್ನು ಬರಿಬೇಕು. ಈ ಥರ ದೃಷ್ಟಿ ಉಳ್ಳವ್ರಿಗೆ ಏನಾಗತ್ತೆ ಅಂದರೆ, ಹತ್ತಿರದಲ್ಲಿರುವಂಥ ವಸ್ತುಗಳು ಸರಿಯಾಗಿ ಕಾಣುತ್ತೆ, ಆದರೆ ದೂರದಲ್ಲಿರುವಂಥ ವಸ್ತುಗಳು ಸರಿಯಾಗಿ ಕಾಣಲ್ಲ. ಹಾಗಾಗಿ ಮೊದಲಿಗೆ ನಾವು ಈ ಎರಡನ್ನೂ ಬರಿಬೇಕು. ಹತ್ತಿರದಲ್ಲಿರುವಂಥ ವಸ್ತುವಿನ ಬಿಂಬ ಹೇಗೆ ಉಂಟಾಗತ್ತೆ, ಎಲ್ಲಿ ಉಂಟಾಗತ್ತೆ, ಮತ್ತು ದೂರದಲ್ಲಿರುವಂಥ ವಸ್ತುವಿನ ಬಿಂಬ ಎಲ್ಲಿ ಉಂಟಾಗತ್ತೆ ಅನ್ನೋದನ್ನು ಮೊದಲಿಗೆ ಬರೆಯೋಣ. ಒಂದು ಗಮನದಲ್ಲಿರಲಿ ಮಕ್ಕಳೇ, ಬೆಳಕಿನ ರೇಖೆಗಳನ್ನು ಬರಿಬೇಕಾದ್ರೆ ಸ್ಕೇಲನ್ನು ಬಳಸಿ ಕ್ಲೀನಾಗಿ ಬರೀರಿ. ಓ ಬಿಂದುವಿನಲ್ಲಿ ಒಂದು ವಸ್ತು ಇದೆ. ಇದು ಕಣ್ಣಿಗೆ ಬಹಳ ಹತ್ತಿರ ಇದೆ. ಈ ವಸ್ತುವಿನಿಂದ ಬರುವಂಥ ಬೆಳಕು ಕಣ್ಣಿನ ಮೂಲಕ ಹಾದು ಹೋಗಿ ಕಣ್ಣಿನ ಹಿಂಭಾಗದಲ್ಲಿ ಅಂದರೆ ರೆಟಿನಾದ ಮೇಲೆ ಸರಿಯಾಗಿ ಬಿಂಬವನ್ನು ಉಂಟು ಮಾಡುತ್ತೆ. ಆದರೆ ಅದೇ ಒಂದು ದೂರದಲ್ಲಿರುವಂಥ ವಸ್ತು, ಆ ವಸ್ತುವಿನಿಂದ ಬರುವಂಥ ಬೆಳಕು ಕಣ್ಣಿನ ಮೂಲಕ ಹಾದು ಹೋಗಿ ರೆಟಿನಾದ ಮುಂಭಾಗದಲ್ಲಿ ಬಿಂಬವನ್ನು ಉಂಟು ಮಾಡುತ್ತೆ.
ಇಷ್ಟು ಬರೆದ್ಬಿಟ್ರೆ ಉತ್ತರ ಮುಗಿಲಿಲ್ಲ ಮಕ್ಕಳೇ. ಈ ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರವನ್ನು ಕೂಡ ನಾವು ಇಲ್ಲಿ ತೋರಿಸ್ಬೇಕು. ಪರಿಹಾರ ಹೇಗೆ? ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಾವು ನಿವಾರಿಸ್ಬೋದು. ಹಾಗಾದರೆ ಈ ಚಿತ್ರದಲ್ಲಿ ಏನಿರಬೇಕು? ದೂರದಲ್ಲಿರುವಂತಹ ವಸ್ತುವಿನಿಂದ ಬರ್ತಾ ಇರುವಂತಹ ಬೆಳಕಿನ ಕಿರಣಗಳು ಒಂದು ನಿಮ್ನ ಮಸೂರದ ಮೂಲಕ ಹಾದು ಹೋಗಿ ರೆಟಿನಾದ ಮೇಲೆ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ. ಈ ಮೂರೂ ಚಿತ್ರಗಳನ್ನು ಸರಿಯಾಗಿ ಬರೆದಿದ್ದೇ ಆದಲ್ಲಿ ನಮಗೆ ಪೂರ್ತಿ ಅಂಕ ಸಿಗತ್ತೆ. ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಮರಿಬಾರ್ದು. ಈ ವಸ್ತು ಎಲ್ಲಿದೆ ಅನ್ನುವಂಥ ಆ ಬಿಂದುವನ್ನು ನಾವು ವಸ್ತು ಅಥವಾ ಆಬ್ಜೆಕ್ಟ್ ಅಂತ ಗುರ್ತು ಮಾಡೋದನ್ನು, ಹಾಗೆ ಬೆಳಕಿನ ಕಿರಣಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದನ್ನು ಸೂಚಿಸೋದಕ್ಕೆ ಆ್ಯರೋ ಮಾರ್ಕ್ ಬಾಣದ ಗುರುತನ್ನು ಹಾಕೋದು, ಮಸೂರದ ಚಿತ್ರದ ಕೆಳಗೆ ನಿಮ್ನ ಮಸೂರ ಅಂತ ಅದನ್ನು ಗುರುತಿಸುವಂಥದ್ದು, ಮತ್ತು ಕಣ್ಣಿನ ಹಿಂಭಾಗವನ್ನು ರೆಟಿನಾ ಅಂತ ಗುರುತಿಸೋದು, ಹೀಗೆಲ್ಲ ಮಾಡೋದ್ರಿಂದ ಎವ್ಯಾಲ್ಯೂಯೇಟರ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಅವರಿಗೂ ಗೊತ್ತಾಗತ್ತೆ. ನಮಗೆ ಪೂರ್ತಿ ಅಂಕ ಸಿಗೋದಕ್ಕೆ ಇವೆಲ್ಲನೂ ಕೂಡ ಪೂರಕವಾದಂಥ ಅಂಶಗಳು ಅನ್ನೋದನ್ನು ನಾವು ಮರಿಬಾರ್ದು. ಈಗ ಇದರಲ್ಲೇ ಎರಡನೇ ಆಪ್ಷನ್ ಇದೆಯಲ್ಲ, 20ನೇ ಪ್ರಶ್ನೆಯಲ್ಲೇನೆ ಎರಡನೇ ಆಪ್ಷನ್, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಇದನ್ನು ಹೇಗೆ ಬರೆಯೋದು? ಮೊದಲಿಗೆ ಒಂದು ಪಟ್ಟಕವನ್ನು ಅಂದರೆ ಪ್ರಿಸಮನ್ನು ಬರಿಬೇಕು. ಇದರ ಪಕ್ಕದಲ್ಲೇ ಮತ್ತೊಂದು ಪಟ್ಟಕವನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ತಲೆ ಕೆಳಗಾಗಿ ಬರಿಬೇಕು. ಈಗ ಈ ಎರಡು ಪ್ರಿಸಮ್ಗಳಲ್ಲಿ ಪಟ್ಟಕಗಳಲ್ಲಿ ಬೆಳಕು ಹೇಗೆ ಚಲಿಸುತ್ತೆ ಅನ್ನೋದನ್ನು ತೋರಿಸಿದ್ರೆ ಈ ಚಿತ್ರ ಪೂರ್ತಿಯಾಗತ್ತೆ. ಈಗ ಒಂದು ಮೂಲದಿಂದ ಬಂದಂತಹ ಬಿಳಿ ಬೆಳಕು ಮೊದಲನೇ ಪಟ್ಟಕದ ಗಾಜಿನ ಪಟ್ಟಕದ ಮೂಲಕ ಹಾದು ಹೋದಾಗ 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಮತ್ತು ಈ ವಿಭಜನೆ ಹೊಂದಿದಂಥ ಬೆಳಕು ಮತ್ತೆ ಈ ತಳಕೆಳಗಾಗಿರುವಂಥ ಎರಡನೇ ಪಟ್ಟಕದಲ್ಲಿ ಚಲಿಸಿದಾಗ ವಿಭಜನೆ ಆಗಿರೋದು ಕೂಡಿ ಮತ್ತೆ ಬಿಳಿ ಬೆಳಕು ಹೊರಗಡೆ ಬರುತ್ತೆ. ಇದನ್ನು ನಾವು ಒಂದು ಪರದೆಯ ಮೇಲೆ ಗಮನಿಸಬಹುದು. ಈಗ ಈ ಬೆಳಕು ಬರುವಂತಹ ಒಂದು ದಿಕ್ಕನ್ನು, ಅದು ಚಲಿಸುವಂಥ ದಿಕ್ಕನ್ನು ಪೂರ್ತಿಯಾಗಿ ನಾವು ಒಂದು ಆ್ಯರೋ ಮಾರ್ಕ್ನ ಮೂಲಕ, ಬಾಣದ ಗುರುತಿನ ಮೂಲಕ ನಾವು ಸೂಚಿಸಬೇಕು. ಇದನ್ನು ನಾವು ಮರಿಬಾರ್ದು. ಇದ್ರ ಜೊತೆಗೇನೆ ವಿಭಜನೆಯಾದಂಥ ಬೆಳಕಿನಲ್ಲಿ ನೇರಳೆ ಬಣ್ಣ ಯಾವ ಕಡೆಗಿದೆ, ಕೆಂಪು ಬಣ್ಣ ಯಾವ ಕಡೆಗಿದೆ ಅನ್ನೋದನ್ನು ಸೂಚಿಸಬೇಕು. ಅದ್ರ ಜೊತೆಗೆ ಈ ಬೆಳಕಿನ ಬಿಳಿ ಬೆಳಕು ಮತ್ತು ಪಟ್ಟಕಗಳನ್ನು ಮೊದಲನೇ ಪಟ್ಟಕ, ಎರಡನೇ ಪಟ್ಟಕ, ಪರದೆ ಮತ್ತು ಬೆಳಕಿನ ಮೂಲ ಇವೆಲ್ಲವನ್ನು ನಾವು ಗುರುತಿಸಿದ್ದೇ ಆದಲ್ಲಿ ನಮಗೆ ಪೂರ್ತಿ ಅಂಕ ಖಂಡಿತವಾಗ್ಲೂ ಸಿಗತ್ತೆ. ಈಗ ಈ ಎರಡು ಪ್ರಶ್ನೆಗಳಲ್ಲಿ ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತು, ಕಾನ್ಫಿಡೆಂಟಾಗಿ ಗೊತ್ತು, ಆ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಕ್ಲೀನಾಗಿ ಚಿತ್ರವನ್ನು ಬಿಡಿಸಿದ್ದೇ ಆದಲ್ಲಿ ನಮಗೆ ಪೂರ್ತಿ ಅಂಕ ಖಂಡಿತವಾಗ್ಲೂ ಸಿಗತ್ತೆ. 21ನೇ ಪ್ರಶ್ನೆ, ನಾವು ಪರ್ಯಾಯ ಶಕ್ತಿಯ ಆಕರಗಳನ್ನು ಬಳಸಬೇಕಾದ ಅನಿವಾರ್ಯತೆ ಇದೆ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ. ಅಂದರೆ ಈ ಪ್ರಶ್ನೆಯಲ್ಲಿ ಅವ್ರು ಕೇಳಕ್ಕೆ ಹೊರಟಿರುವಂಥದ್ದು, ಇವತ್ತಿನ ಜೀವನದಲ್ಲಿ ನಾವು ಪರ್ಯಾಯ ಶಕ್ತಿಯ ಆಕರಗಳನ್ನೇ ಬಳಸಬೇಕಾದಂತಹ ಸ್ಥಿತಿ ಯಾಕಿದೆ ಅನ್ನೋದನ್ನು ನಾವಿಲ್ಲಿ ವೈಜ್ಞಾನಿಕವಾಗಿ ವಿವರಿಸಬೇಕು ಅನ್ನೋದನ್ನು ಅವ್ರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾವು ಮೊದಲಿಗೆ ಶಕ್ತಿಯನ್ನು ನಾವು ಯಾಕೆ ಬಳಸ್ತೀವಿ, ಅದರ ಒಂದು ಮೂಲ ಆಕರಗಳು ಯಾವುದು, ಮತ್ತು ಅದನ್ನು ನಾವು ನಿರಂತರವಾಗಿ ಬಳಸ್ತಾನೇ ಇದ್ದರೆ ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ವಿವರಿಸಬೇಕು ಇಲ್ಲಿ. ಈಗ ನಾವು ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಈ ಕೆಲಸ ಮಾಡೋದಕ್ಕೆ ವಿವಿಧ ಆಕಾರಗಳಿಂದ ಪಡೆದ ಶಕ್ತಿಯನ್ನು ಬಳಸ್ತೇವೆ. ಉದಾಹರಣೆಗೆ ನಾವು ಮನೇಲಿ ದೀಪ ಬೆಳಗಿಸೋದಕ್ಕೆ ವಿದ್ಯುತ್ ಶಕ್ತಿಯನ್ನು ಬಳಸ್ತೇವೆ. ಹಾಗೆ ನಮ್ದು ಯಾವುದೋ ಸ್ಕೂಟರೋ ಕಾರೋ ಇದನ್ನು ಚಲಾಯಿಸೋದಕ್ಕೆ ಡೀಸೆಲು ಪೆಟ್ರೋಲು ಅಂಥ ಶಕ್ತಿಗಳನ್ನು ಬಳಸ್ತೇವೆ. ಹೀಗೆ ನಾವು ಬಳಸುವಂತಹ ಶಕ್ತಿಯ ಆಕಾರಗಳಲ್ಲಿ ಬಹಳಷ್ಟು ನವೀಕರಿಸಲಾಗದ ಶಕ್ತಿಯ ಆಕಾರಗಳು. ಆದ್ದರಿಂದ ಇಂತಹ ಶಕ್ತಿಯ ಆಕಾರಗಳನ್ನು ನಾವು ಮೊದಲಿಗೆ ಸಂರಕ್ಷಿಸಬೇಕಾಗಿದೆ. ಈ ಇಂಧನವನ್ನು ನಾವು
ಮಿತಿ ಮೀರಿದ ದರದಲ್ಲಿ ಬಳಸಿದ್ರೆ ನಮಗೆ ಆ ಶಕ್ತಿಯ ಆಕಾರಗಳ ಕೊರತೆ ಉಂಟಾಗತ್ತೆ. ಅದನ್ನು ತಪ್ಪಿಸೋದಕ್ಕೆ ಶಕ್ತಿಯ ಪರ್ಯಾಯ ಆಕಾರಗಳನ್ನು ನಾವು ಅನ್ವೇಷಿಸಬೇಕಾಗಿದೆ ಮತ್ತು ಪರ್ಯಾಯ ಆಕಾರಗಳನ್ನೇ ಬಳಸಬೇಕಾದಂಥ ಅನಿವಾರ್ಯತೆ ಕೂಡ ಇವತ್ತು ಎದುರಾಗಿದೆ. ಇಷ್ಟನ್ನು ನಾವು ಸ್ಪಷ್ಟವಾಗಿ ಬರೆದಿದ್ದೇ ಆದಲ್ಲಿ ನಮಗೆ ಖಂಡಿತವಾಗ್ಲೂ 2 ಅಂಕ ಸಿಕ್ಕೇ ಸಿಗತ್ತೆ. ಪ್ರಶ್ನೆ 22. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಮಕ್ಕಳೇ, ನಮಗೀಗಾಗಲೇ ಗೊತ್ತಿರೋ ಹಾಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ರಮುಖವಾಗಿ 3 ಘಟನೆಗಳು ನಡೆಯುತ್ತೆ ಅಲ್ವಾ? ಈ ಘಟನೆಗಳನ್ನು ಒಂದೊಂದಾಗಿ ನಾವು ಲಿಸ್ಟ್ ಮಾಡ್ತಾ ಹೋಗೋಣ ಅಷ್ಟೇ. ಮೊದಲನೇ ಪಾಯಿಂಟ್ ಏನು ಅಂದರೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ಅಲ್ವಾ? ಎರಡನೇದೇನು? ಹೀರ್ಕೊಂಡಂತಹ ಬೆಳಕಿನ ಶಕ್ತಿ ಇದೆಯಲ್ಲ, ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದು. ಅದರ ಜೊತೆಗೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡೋದು. ಮೂರನೇ ಪಾಯಿಂಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗೋದು. ಈ ಮೂರನ್ನು ಒಂದು ಪಾಯಿಂಟ್ ರೀತಿಯಲ್ಲಿ ಬರೆದ್ರೆ ಈ ಪ್ರಶ್ನೆಗೆ ನಮ್ಮ ಉತ್ತರ ಪೂರ್ತಿಯಾಗತ್ತೆ. 23ನೇ ಪ್ರಶ್ನೆ. ಮೀಥೇನ್ ಉದಾಹರಣೆಯನ್ನು ತೆಗೆದುಕೊಂಡು ಕೋವಲೆಂಟ್ ಬಂಧದ ಉಂಟಾಗುವಿಕೆಯನ್ನು ವಿವರಿಸಿ. ಮೀಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ ಬರೆಯಿರಿ. ಈಗ ಮೊದಲಿಗೆ ನಾವು ಈ ಪ್ರಶ್ನೆಯಲ್ಲಿ ಎಷ್ಟು ಭಾಗಗಳಿದೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಮೀಥೇನ್ ಉದಾಹರಣೆಯನ್ನು ಇಟ್ಕೊಂಡು ಅದಕ್ಕೆ ಕೋವಲೆಂಟ್ ಬಂಧ ಉಂಟಾಗುವಂಥ ರೀತಿಯನ್ನು ವಿವರಿಸಬೇಕು. ಅದ್ರ ಜೊತೆಗೆ ಈ ಮೀಥೇನ್ ಅಣುವಿನ ಚುಕ್ಕಿ ಸೂತ್ರ ಬರಿಬೇಕು. ಈ ಎರಡನ್ನು ನಾವು ಗಮನಿಸಬೇಕು. ಹಾಗಾಗಿ ಮೀಥೇನ್ನ ಎಲೆಕ್ಟ್ರಾನಿಕ್ ಚುಕ್ಕಿ ಸೂತ್ರ ಬರಿಬೇಕು ಅಂದರೆ ಅದಕ್ಕೆ ಮೊದಲು ನಾವು ಅಣುಸೂತ್ರ ಬರ್ಕೋಬೇಕು. ಮೀಥೇನ್ನ ಅಣುಸೂತ್ರ ಏನು? CH4 ಅಲ್ವಾ? ಈಗ ಈ ಮೀಥೇನ್ನ ಚುಕ್ಕಿ ಸೂತ್ರ ಬರೆಯೋಣ. ಮಧ್ಯದಲ್ಲಿ ಕಾರ್ಬನ್ ಇಂಗಾಲ, ಅದರ ಸುತ್ತ 4 ದಿಕ್ಕುಗಳಲ್ಲಿ ಹೈಡ್ರೋಜನ್. ಈ ಹೈಡ್ರೋಜನ್ನ ವೇಲೆನ್ಸಿ 1 ಅಲ್ವಾ? ಹಾಗೆ ಕಾರ್ಬನ್ನ ವೇಲೆನ್ಸಿ ಎಷ್ಟು? 1 ಕಾರ್ಬನ್ಗೆ 4 ವೇಲೆಂಟ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಈ ಕಾರ್ಬನ್ನ ಸುತ್ತ 4 ದಿಕ್ಕುಗಳಲ್ಲಿ 4 ಚುಕ್ಕಿಗಳನ್ನು ಇಡಿ. ಹೈಡ್ರೋಜನ್ನ ಪಕ್ಕ, ಪ್ರತಿಯೊಂದು ಹೈಡ್ರೋಜನ್ನ ಪಕ್ಕ 1 ಚುಕ್ಕಿಯನ್ನು ಇಡಿ. ಈಗ ಈ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ನಡುವಿನ ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಈ ಎರಡೂ ಕೂಡ, ಕಾರ್ಬನ್ ಮತ್ತು ಹೈಡ್ರೋಜನ್ ಈ ಎರಡೂ ಕೂಡ ರಾಜಾನಿಲದ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದೋದಿಕ್ಕೆ ಸಾಧ್ಯ ಆಯಿತು. ಇಂಥ ಹಂಚಿಕೆಯನ್ನೇ ಸಹವೇಲೆನ್ಸಿಯ ಬಂಧಗಳು ಅಂತ ಕರೆಯೋದು. ಈಗ ಇದನ್ನೇ ನಾವು 2 ಲೈನಲ್ಲಿ ವಿವರಿಸಿ ಬರೆದುಬಿಟ್ರೆ ಈ ಪ್ರಶ್ನೆಯ ಉತ್ತರ ಪೂರ್ತಿಯಾಗತ್ತೆ. ಹೇಗೆ ಬರೆಯೋಣ? ಈ ಚಿತ್ರ ಹೇಗೆ ರಚನೆ ಮಾಡೋದು ಹಾಗೆ ಅದನ್ನು ವಿವರಿಸಬೇಕು ಅಷ್ಟೇ. ಹೈಡ್ರೋಜನ್ನ ವೇಲೆನ್ಸಿ 1, ಕಾರ್ಬನ್ನ ವೇಲೆನ್ಸಿ 4. ಹಾಗಾಗಿ ಇದು ಟೆಟ್ರಾವೇಲೆಂಟ್ ಆಗಿದೆ. ರಾಜಾನಿಲದ ಇಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಲು ಕಾರ್ಬನ್ ಈ ತನ್ನ 4 ಇಲೆಕ್ಟ್ರಾನ್ಗಳನ್ನು 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚ್ಕೊಳ್ಳುತ್ತೆ. ಈ 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧವನ್ನು ಸಹವೇಲೆನ್ಸಿಯ ಬಂಧಗಳು ಅಥವಾ ಕೋವಲೆಂಟ್ ಬಂಧ ಅಂತ ಕರೀತಾರೆ. ಮೀಥೇನ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕಿ ಸೂತ್ರ ಬರೆದ್ರೆ 1 ಅಂಕ, ಮತ್ತು ಅದನ್ನು ವಿವರಿಸಿದ್ರೆ ಹೇಗೆ ಉಂಟಾಗುತ್ತೆ ಈ ಕೋವಲೆಂಟ್ ಬಂಧ ಅನ್ನೋದನ್ನು ವಿವರಿಸಿದ್ರೆ ಮತ್ತೊಂದು ಅಂಕ. 2 ಅಂಕನೂ ಪೂರ್ತಿಯಾಗಿ ನಮಗೆ ಸಿಗತ್ತೆ. 24ನೇ ಪ್ರಶ್ನೆ. ಕೆಳಗಿನ ವಿದ್ಯುನ್ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಈಗೊಂದು ವಿದ್ಯುನ್ಮಂಡಲ ಕಾಣ್ತಾ ಇದೆ ಅಲ್ವಾ? ಅದನ್ನು ಗಮನಿಸಿ. ಅದರಲ್ಲಿ AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು ಅಂತ ಕೇಳಿದ್ದಾರೆ. ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ AB ಸ್ಥಾನದಲ್ಲಿ ಒಂದು ರಿಯೋಸ್ಟ್ಯಾಟ್ ಎಂಬ ಸಾಧನವನ್ನು ಬಳಸಬೇಕು. ಯಾಕೆಂದರೆ ಈ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದೇ ಅಡಚಣೆಗಳಿಲ್ಲದೆ ರೋಧವನ್ನು ಬದಲಾಯಿಸೋದ್ರಿಂದ
ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸ್ಬೋದು ಮತ್ತು ಕಡಿಮೆನೂ ಮಾಡ್ಬೋದು. ಹಾಗಾಗಿ ಇದಕ್ಕೆ ಆಗುವಂಥ ಒಂದು ಸೂಕ್ತವಾದ ಸಾಧನ ರಿಯೋಸ್ಟ್ಯಾಟ್. 4ನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ 9 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕ, ಒಟ್ಟು 27 ಅಂಕ. ಪ್ರಶ್ನೆ ಸಂಖ್ಯೆ 25. ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ. ಮಕ್ಕಳೇ, ಈ ಪ್ರಶ್ನೆಯಲ್ಲಿ ರೇಖಾಚಿತ್ರಗಳನ್ನು ಬಳಸ್ಕೊಂಡು ಮಸೂರಗಳಿಂದ ಪ್ರತಿಬಿಂಬಗಳ ರಚನೆ ಹೇಗಾಗತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು. ಈಗ ನಾವು ಯಾವುದೇ ಒಂದು ಮಸೂರವನ್ನು ಇಟ್ಕೊಂಡು ಪ್ರತಿಬಿಂಬ ಹೇಗೆ ಉಂಟಾಗತ್ತೆ ಅನ್ನೋದನ್ನು ನಾವು ತಿಳಿಸ್ಬೇಕು ಅಂತಂದರೆ ಅದಕ್ಕೆ ವಸ್ತುವಿನ ಸ್ಥಳ ನಮಗೆ ಗೊತ್ತಿರಬೇಕು. ಪ್ರಶ್ನೆಯಲ್ಲಿ ವಸ್ತುವಿನ ಸ್ಥಳ ಎಲ್ಲಿದೆ ಅಂದರೆ ಪೀನ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಈಗ ಇದರ ಒಂದು ಚಿತ್ರವನ್ನು ನಾವು ಬರ್ಕೊಳ್ಳೋಣ. ಪೀನ ಮಸೂರವನ್ನು ಎಂ ಮತ್ತು ಎನ್ ಅಂತ ಗುರುತಿಸೋಣ. ದೃಕ್ ಕೇಂದ್ರವನ್ನು ಓ ಅಂತಲೂ, ವಸ್ತುವನ್ನು ಎ ಮತ್ತು ಬಿ, ಹಾಗೆ ವಸ್ತುವಿನ ಪ್ರತಿಬಿಂಬವನ್ನು ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಗುರುತಿಸೋಣ. ಇದ್ರ ಜೊತೆಗೆ ಮಸೂರದ ವಕ್ರತಾ ಕೇಂದ್ರವನ್ನು C1 ಮತ್ತು C2, ಹಾಗೆ ಮಸೂರದ ಪ್ರಧಾನ ಸಂಗಮ ಬಿಂದುವನ್ನು F1 ಮತ್ತು F2 ಅಂತ ಗುರುತಿಸಬೇಕು. ಇಲ್ಲಿಗೆ ಪ್ರಶ್ನೆಯಲ್ಲಿ ಕೇಳಿರುವಂಥ ಮೊದಲ ಅರ್ಧಕ್ಕೆ ನಮ್ಮ ಉತ್ತರ ಆಯಿತು. ಈಗ 2ನೇ ಪ್ರಶ್ನೆ ಏನು ಅಂತಂದರೆ ಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ಪ್ರತಿಬಿಂಬದ ಸ್ಥಾನ ಏನು? ವಸ್ತುವಿರುವ ಮಸೂರದ ಭಾಗದಲ್ಲಿ ವಸ್ತುವಿನ ಹಿಂದೆ ಪ್ರತಿಬಿಂಬದ ಸ್ಥಾನ ಇದೆ. 2ನೇದು ಪ್ರತಿಬಿಂಬದ ಗಾತ್ರ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿದೆ. 3ನೇದು ಪ್ರತಿಬಿಂಬದ ಸ್ವಭಾವ, ಅದು ಮಿಥ್ಯಾ ಮತ್ತು ನೇರ ಪ್ರತಿಬಿಂಬ ಆಗಿದೆ. ಇಷ್ಟನ್ನು ಬರೆದ್ರೆ ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಟ್ಟಾಗತ್ತೆ. 26ನೇ ಪ್ರಶ್ನೆ, ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಯಾಗಿದೆ? ವಿವರಿಸಿ. ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಅಂದರೆ ಇಲ್ಲಿ ಹೇಳಿರುವಂತಹ ರಾಸಾಯನಿಕ ಕ್ರಿಯೆ ಯಾವ ವಿಧದ್ದು ಮತ್ತು ಆ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರಿಬೇಕು. ಮೊದಲಿಗೆ ನಾವು ರಾಸಾಯನಿಕ ಸಮೀಕರಣವನ್ನು ಬರ್ಕೊಳ್ಳೋಣ. ಸಮೀಕರಣ ಬರೆಯೋದಕ್ಕೆ ನಮಗೆ ಈ ರಾಸಾಯನಿಕ ಕ್ರಿಯೆಯಲ್ಲಿರುವಂತಹ ಪ್ರತಿವರ್ತಕಗಳು ಯಾವುದು? ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಅಲ್ವಾ? ಇವೆರಡು ವರ್ತಿಸಿದಾಗ ನಮಗೆ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗತ್ತೆ. ಈಗ ರಾಸಾಯನಿಕ ಸಮೀಕರಣ ಬರೆಯೋದಕ್ಕೆ ಮೊದಲಿಗೆ ಪ್ರತಿವರ್ತಕಗಳನ್ನು ಬರೀಬೇಕು. ಬರೆದು ಅದರ ನಂತರದಲ್ಲಿ ಒಂದು ಬಾಣದ ಗುರುತಿನ ಮೂಲಕ ಉತ್ಪನ್ನಗಳು ಉಂಟಾಗೋ ದಿಕ್ಕನ್ನು ಸೂಚಿಸಬೇಕು. ನಂತರ ಉತ್ಪನ್ನಗಳನ್ನು ಬರಿಬೇಕು. ಹಾಗಾದರೆ ರಾಸಾಯನಿಕ ಸಮೀಕರಣ ಏನಾಯಿತು? ಈಗ ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್, ಒಂದು ಬಾಣದ ಗುರುತು, ಬಾಣದ ಗುರುತಿನ ಮುಂಭಾಗದಲ್ಲಿ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉತ್ಪನ್ನಗಳು ಉಂಟಾಗುತ್ತೆ ಅನ್ನೋದನ್ನು ನಾವು ಈಗ ಸೂಚಿಸಿದ್ದೀವಿ. ಇದೊಂದು ಕಚ್ಚಾ ರಾಸಾಯನಿಕ ಸಮೀಕರಣ ಆಯಿತು. ಈ ಪ್ರಶ್ನೆಯಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಸ್ಪಷ್ಟವಾಗಿ ಕೇಳಿದ್ದಾರೆ. ಇದನ್ನು ಸರಿದೂಗಿಸ್ಬೇಕು ಅಂದರೆ ಏನು ಮಾಡಬೇಕು? ಸಮೀಕರಣದ ಎಡಭಾಗದಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ನ ಹಿಂದೆ 2 ಹಾಕಿ, ಹಾಗೆ ಸಮೀಕರಣದ ಬಲಭಾಗದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ನ ಹಿಂದೆ 2 ಹಾಕಿ. ಈಗ ಈ ಸಮೀಕರಣ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರೆಸ್ಕೊಳ್ಳುತ್ತೆ. ಒಂದ್ಸಲ ನೀವು ಎಲ್ಲ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಪ್ರಶ್ನೆಯಲ್ಲಿ ನಾವು ಒಂದು ಭಾಗನ ಮಾತ್ರ ಉತ್ತರಿಸಿದ ಹಾಗೆ ಆಯಿತು.
ಅಂದರೆ ರಾಸಾಯನಿಕ ಸಮೀಕರಣ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆದಿದ್ದೀವಿ. ಆದರೆ ಇಲ್ಲಿ ಮುಖ್ಯವಾಗಿ ಕೇಳಿರುವಂಥದ್ದು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ. ಈ ಕ್ರಿಯೆಯನ್ನು ನಾವು ಗಮನಿಸಿದಾಗ ನಮಗಿಲ್ಲಿ ಕಾಣೋದು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಆಗಿದೆ. ಹಾಗಾಗಿ ಇಂಥ ಕ್ರಿಯೆಯನ್ನು ಏನು ಕರೀತಾರೆ ಹೇಳಿ? ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ ಅಲ್ವಾ? ಹಾಗಾಗಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಈ ಪ್ರಶ್ನೆಗೂ ನಮ್ಮ ಉತ್ತರ ಪೂರ್ತಿಯಾಗತ್ತೆ. 27ನೇ ಪ್ರಶ್ನೆ. ಇದರಲ್ಲಿ 2 ಆಪ್ಷನ್ಗಳು ಇವೆ. ಮೊದಲನೇ ಆಪ್ಷನ್ನಲ್ಲಿ ನಮಗೆ ಎ ಮತ್ತು ಬಿ ಪ್ರಶ್ನೆಗಳಿದೆ. 2ನೇ ಆಪ್ಷನ್ನಲ್ಲಿ ಒಂದು ಪ್ರಶ್ನೆ ಇದೆ. ಈಗ ಫಸ್ಟ್ ಆಪ್ಷನ್ ನೋಡೋಣ. ಇದರಲ್ಲಿರುವಂಥ ಎ ಪ್ರಶ್ನೆ, ಒಂದು ವಸ್ತುವನ್ನು ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವವನ್ನು ಬರೆಯಿರಿ. ಮಕ್ಕಳೇ, ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಇಲ್ಲಿರುವಂಥದ್ದು ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಹೇಗಿರುತ್ತೆ? ಒಂದ್ಸಲ ಮನಸ್ಸಿನಲ್ಲೇ ರೇಖಾಚಿತ್ರವನ್ನು ನೆನೆಸ್ಕೊಳ್ಳಿ ಅಥವಾ ಒಂದು ಪುಟ್ಟ ಚಿತ್ರವನ್ನು ಪಕ್ಕದಲ್ಲಿ ಬರ್ಕೊಳ್ಳಿ. ಬಿಂಬದ ಗಾತ್ರ ದೊಡ್ಡದಾಗಿರುತ್ತೆ ಮತ್ತು ಪ್ರತಿಬಿಂಬದ ಸ್ವಭಾವ ನೈಜವಾಗಿರುತ್ತೆ, ಆದರೆ ತಲೆ ಕೆಳಗಾಗಿರುತ್ತೆ. ಮೊದಲನೇ ಆಪ್ಷನ್ನ ಬಿ ಪ್ರಶ್ನೆ, ಒಂದು ಪೀನ ದರ್ಪಣದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯವನ್ನು ವ್ಯಾಖ್ಯಾನಿಸಿ. ಒಂದು ಪೀನ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಗಳಿಗಿರುವ ಸಂಬಂಧವನ್ನು ಬರೆಯಿರಿ. ಈ ಪ್ರಶ್ನೆಗೆ ನಾವು ದರ್ಪಣದ ಪ್ರಧಾನ ಸಂಗಮ ಅಂದ್ರೇನು, ವಕ್ರತಾ ತ್ರಿಜ್ಯ ಅಂದರೆ ಏನು, ಈ ಎರಡನ್ನು ವಿವರಿಸಬೇಕು. ನಂತರದಲ್ಲಿ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕಿರುವ ಸಂಬಂಧ. ಏನು ಸಂಬಂಧ ಇದೆ? ಪೀನ ದರ್ಪಣಗಳ ವಕ್ರತಾ ತ್ರಿಜ್ಯ ಸಂಗಮ ದೂರದ 2ರಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಿರೋಂಥ ವಿಷಯ. ಇದನ್ನು ನಾವು ಸೂಚಿಸೋದು ಹೇಗೆ? R = 2F ಅಲ್ವಾ? ಮೊದಲನೇ ಆಪ್ಷನ್ ಪೂರ್ತಿ ಆಯಿತು. 2ನೇ ಆಪ್ಷನ್ನ ಪ್ರಶ್ನೆ ಏನಿದೆ? ದೈನಂದಿನ ಜೀವನದಲ್ಲಿ ನಡೆಯುವ ಬೆಳಕಿನ ವಕ್ರೀಭವನಕ್ಕೆ 2 ಉದಾಹರಣೆಗಳನ್ನು ಕೊಡಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ದಿನನಿತ್ಯದ ಜೀವನದಲ್ಲಿ ನಾವು ಕಾಣುವಂಥ ವಕ್ರೀಭವನದ ಉದಾಹರಣೆಗಳು ಯಾವುದಾದ್ರು 2 ಉದಾಹರಣೆ. ನಕ್ಷತ್ರಗಳ ಮಿನುಗುವಿಕೆ ಇರ್ಬೋದು, ಕಾಮನ ಬಿಲ್ಲು ಹೇಗುಂಟಾಗತ್ತೆ ಅನ್ನೋದಿರ್ಬೋದು. ಹೀಗೆ ಈ ಉದಾಹರಣೆಗಳನ್ನು ಕೊಟ್ಟು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರಿಬೇಕು. ಮೊದಲನೇ ನಿಯಮ ಏನು ಹೇಳುತ್ತೆ? ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ. ಇದು ಮೊದಲನೇ ನಿಯಮ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತೆ. ಈ 2 ನಿಯಮಗಳನ್ನು ಬರಿಬೇಕು. ಈಗ ಈ 2ನೇ ಆಪ್ಷನ್ನಲ್ಲಿರುವಂತಹ ಬಿ ಪ್ರಶ್ನೆಯನ್ನು ನೋಡೋಣ. ಒಂದು ಮಸೂರದ ಸಾಮರ್ಥ್ಯ -2.5D ಅಂದರೆ -2.5 ಡಯಾಪ್ಟರ್ ಆದರೆ ಅದು ಯಾವ ವಿಧದ ಮಸೂರವಾಗಿದೆ? ಈಗ ನಮ್ಗೆ ತಿಳಿದಿರೋ ಹಾಗೆ ಮಕ್ಕಳೇ, ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿರೋದ್ರಿಂದ ಇದು ನಿಮ್ನ ಮಸೂರ ಆಗಿದೆ. ಅದೇ ಒಂದು ವೇಳೆ ಅದು ಪಾಸಿಟಿವ್ ಆಗಿದ್ರೆ +2.5D ಅಂತೇನಾದರೂ ಆಗಿದ್ದರೆ ಆಗ ಅದು ಪೀನ ಮಸೂರ ಅನ್ನೋದನ್ನು ಸೂಚಿಸುತ್ತೆ. ಇದನ್ನು ನಾವು ನೆನಪಲ್ಲಿಟ್ಕೋಬೇಕು. ಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ದಿನನಿತ್ಯದ ಜೀವನದಲ್ಲಿ ನಾವು ಕಾಣುವಂಥ ವಕ್ರೀಭವನದ ಉದಾಹರಣೆಗಳು ಯಾವುದಾದ್ರು 2 ಉದಾಹರಣೆ. ನಕ್ಷತ್ರಗಳ ಮಿನುಗುವಿಕೆ ಇರ್ಬೋದು, ಕಾಮನ ಬಿಲ್ಲು ಹೇಗುಂಟಾಗತ್ತೆ ಅನ್ನೋದಿರ್ಬೋದು. ಹೀಗೆ ಈ ಉದಾಹರಣೆಗಳನ್ನು ಕೊಟ್ಟು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರಿಬೇಕು. ಮೊದಲನೇ ನಿಯಮ ಏನು ಹೇಳುತ್ತೆ? ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ. ಇದು ಮೊದಲನೇ ನಿಯಮ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ
ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತೆ. ಈ 2 ನಿಯಮಗಳನ್ನು ಬರಿಬೇಕು. ಈಗ ಈ 2ನೇ ಆಪ್ಷನ್ನಲ್ಲಿರುವಂತಹ ಬಿ ಪ್ರಶ್ನೆಯನ್ನು ನೋಡೋಣ. ಒಂದು ಮಸೂರದ ಸಾಮರ್ಥ್ಯ -2.5D ಅಂದರೆ -2.5 ಡಯಾಪ್ಟರ್ ಆದರೆ ಅದು ಯಾವ ವಿಧದ ಮಸೂರವಾಗಿದೆ? ಈಗ ನಮ್ಗೆ ತಿಳಿದಿರೋ ಹಾಗೆ ಮಕ್ಕಳೇ, ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿರೋದ್ರಿಂದ ಇದು ನಿಮ್ನ ಮಸೂರ ಆಗಿದೆ. ಅದೇ ಒಂದು ವೇಳೆ ಅದು ಪಾಸಿಟಿವ್ ಆಗಿದ್ರೆ +2.5D ಅಂತೇನಾದರೂ ಆಗಿದ್ದರೆ ಆಗ ಅದು ಪೀನ ಮಸೂರ ಅನ್ನೋದನ್ನು ಸೂಚಿಸುತ್ತೆ. ಇದನ್ನು ನಾವು ನೆನಪಲ್ಲಿಟ್ಕೋಬೇಕು. 28ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲೂ ಕೂಡ ನಮಗೆ 2 ಆಪ್ಷನ್ಸ್ ಇದೆ. 2ರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಂಡು ಬರಿಬೋದು. ಮೊದಲನೇ ಆಪ್ಷನ್ನ ಪ್ರಶ್ನೆ ಹೀಗಿದೆ: ಎ ಮತ್ತು ಬಿ ಎಂಬ 2 ಧಾತುಗಳು ಕ್ರಮವಾಗಿ ಆಧುನಿಕ ಆವರ್ತ ಕೋಷ್ಟಕದ 1ನೇ ಮತ್ತು 17ನೇ ಗುಂಪಿನಲ್ಲಿದ್ದು 2 ಧಾತುಗಳು 3ನೇ ಆವರ್ತಕದಲ್ಲಿವೆ. ಹಾಗಾದರೆ ಅವುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯಿರಿ. ಇವುಗಳಲ್ಲಿ ಯಾವ ಧಾತು ಲೋಹವಾಗಿದೆ? ಯಾಕೆ? ಈ 2 ಧಾತುಗಳು ರಾಸಾಯನಿಕವಾಗಿ ವರ್ತಿಸಿದಾಗ ಉಂಟಾಗುವ ಸಂಯುಕ್ತದ ಅಣುಸೂತ್ರ ಬರೆಯಿರಿ. ಈ ಒಂದು ಪ್ರಶ್ನೆಯಲ್ಲೇ 3 ಪ್ರಶ್ನೆಗಳಿದೆ ಅಲ್ವಾ? ಮೊದಲನೇದೇನೋ ಅವ್ರು ಕೇಳಿರೋದು ಎ ಮತ್ತು ಬಿ ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯಿರಿ. ಹಾಗೆ ಇದರಲ್ಲಿ ಯಾವುದು ಲೋಹ ಯಾವುದು ಅಲೋಹ ಅನ್ನೋದನ್ನು ಗುರುತಿಸಿ ಯಾಕೆ ಅಂತ ಹೇಳಿ. ಹಾಗೆ 3ನೇ ಪ್ರಶ್ನೆ, ಈ 2 ಧಾತುಗಳು ವರ್ತಿಸಿದಾಗ ಉಂಟಾಗುವಂಥ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ. ಈಗ ಮೊದಲನೇ ಪ್ರಶ್ನೆಗೆ ಅವ್ರು ಕೊಟ್ಟಿರುವಂಥ ಒಂದು ಕ್ಲೂ ಏನು ಅಂತಂದರೆ, ಎ ಮತ್ತು ಬಿ 2 ಧಾತುಗಳು ಕ್ರಮವಾಗಿ 1ನೇ ಮತ್ತು 17ನೇ ಗುಂಪಿನಲ್ಲಿದ್ದು 2 ಧಾತುಗಳು 3ನೇ ಆವರ್ತದಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಎ ಯಾವುದು, ಬಿ ಯಾವುದು? ಎ ಸೋಡಿಯಂ, ಬಿ ಕ್ಲೋರಿನ್ ಆಗತ್ತೆ. ಹೌದಾ? ಈಗ ಈ 2 ಧಾತುಗಳು ಯಾವುದು ಅಂತ ಗುರುತಿಸ್ಕೊಂಡಾಯಿತು. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನಾವು ಬರಿಬೇಕು. ಸೋಡಿಯಂನ ಪರಮಾಣು ಸಂಖ್ಯೆ 11. ಹಾಗಾದರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ಏನಾಗುತ್ತೆ? 1s2, 2s2, 2p6 ಮತ್ತು 3s1 ಆಗುತ್ತೆ. ಕ್ಲೋರಿನ್ನ ಪರಮಾಣು ಸಂಖ್ಯೆ ಏನು? 17. ಇದನ್ನು ಹೇಗೆ ನಾವು ಬಿಡಿಸಿ ಬರೆಯೋದು? ಎಲೆಕ್ಟ್ರಾನಿಕ್ ವಿನ್ಯಾಸ ಹೇಗಿರುತ್ತೆ ಇದ್ರದ್ದು ಅಂದರೆ 1s2, 2s2, 2p6, 3s2, 3p5. ಇದು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ. ಈ ಮೂಲಕ ನಮಗೆ ಗೊತ್ತಾಗೋದೇನು ಅಂತಂದರೆ, ಎ ಧಾತು ಅಂದರೆ ಸೋಡಿಯಂ ಇದೆಯಲ್ಲ, ಸೋಡಿಯಂ ಲೋಹ. ಯಾಕೆ ಅಂತಂದರೆ ಇದು 1ನೇ ಗುಂಪಿನಲ್ಲಿದೆ. ಹಾಗೆ ಬಿ ಧಾತು ಇದೆಯಲ್ಲ ಕ್ಲೋರಿನ್, ಇದು ಅಲೋಹ. ಯಾಕೆಂದರೆ ಇದು 17ನೇ ಗುಂಪಿನಲ್ಲಿದೆ. ಈಗ 3ನೇದೊಂದು ಬಾಕಿ ಇದೆ ನಮಗೆ. ಅದೇನು ಅಂತಂದರೆ, ಈ 2 ಧಾತುಗಳು ವರ್ತಿಸಿದಾಗ ನಮಗೆ ಏನು ಉಂಟಾಗತ್ತೆ, ಯಾವೊಂದು ಸಂಯುಕ್ತ ಉಂಟಾಗತ್ತೆ ಅನ್ನೋದನ್ನು ನಾವು ಬರಿಬೇಕು. ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡು ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಉಂಟಾಗತ್ತೆ. ಅಂದರೆ Na ಮತ್ತು Cl ವರ್ತಿಸಿದಾಗ NaCl ಸೋಡಿಯಂ ಕ್ಲೋರೈಡ್ ಉಂಟಾಗತ್ತೆ. ಈಗ ಈ 28ರಲ್ಲೇ ಇರುವಂಥ 2ನೇ ಆಪ್ಷನ್ ಇದೆಯಲ್ಲ, ಆ ಪ್ರಶ್ನೆಯನ್ನು ನೋಡೋಣ. 12C6 ಮತ್ತು 14C6 ಈ 2 ಧಾತುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತವೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ. ಈ ಧಾತುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವ ಆವರ್ತ ಮತ್ತು ಗುಂಪಿಗೆ ಸೇರುತ್ತದೆ ಎಂಬುದನ್ನು ಸೂಕ್ತ ಕಾರಣದೊಂದಿಗೆ ಪತ್ತೆ ಮಾಡಿ. ಅವ್ರು ಕೊಟ್ಟಿರುವಂಥ 2 ಧಾತುಗಳಿದೆಯಲ್ಲ, 12C6 ಮತ್ತು 14C6, ಇವೆರಡೂ ಕೂಡ ಕಾರ್ಬನ್ನ ಸಮಸ್ಥಾನಿಗಳು. ಇವೆರಡು ಕಾರ್ಬನ್ನ ಸಮಸ್ಥಾನಿಗಳಾದ್ದರಿಂದ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇದು ಬೇರೆ ಬೇರೆ ಸ್ಥಾನವನ್ನು ಪಡೆಯೋದಿಲ್ಲ. ಇದು ಮೊದಲನೇ ಪಾಯಿಂಟು. 2ನೇದೇನು ಅಂತಂದರೆ, ಅವ್ರು ಕೇಳಿದ್ದಾರೆ ಇವೆರಡೂ ಕೂಡ ಯಾವ ಗುಂಪಿಗೆ ಸೇರುತ್ತೆ, ಯಾವ ಆವರ್ತ ಮತ್ತು ಯಾವ ಗುಂಪಿಗೆ ಸೇರುತ್ತೆ, ಅದನ್ನು ಸೂಕ್ತ ಕಾರಣದೊಂದಿಗೆ ನಾವು ಪತ್ತೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಪ್ರತಿಯೊಂದು ಧಾತುವನ್ನು ಅವುಗಳ ಪರಮಾಣು ಸಂಖ್ಯೆಯ ಆಧಾರದಲ್ಲಿ ಜೋಡಿಸ್ತೀವಿ ಹೊರತು
ಪರಮಾಣು ರಾಶಿಯ ಆಧಾರದ ಮೇಲಲ್ಲ. ಹಾಗಾಗಿ ಕ್ರಮವಾಗಿ ನಾವು ಧಾತುಗಳನ್ನು ಜೋಡಿಸ್ತಾ ಬಂದರೆ ಇವೆರಡೂ ಕೂಡ 2ನೇ ಆವರ್ತ ಮತ್ತು 14ನೇ ಗುಂಪಿನಲ್ಲಿ ಕಂಡುಬರುತ್ತೆ. ಹೀಗೆ ನಾವು ಆ ಪ್ರಶ್ನೆಯಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಗಮನಿಸಿ ಅದು ಎಲ್ಲದಕ್ಕೂ ಸರಿಯಾದ ಸೂಕ್ತವಾದ ಉತ್ತರಗಳನ್ನು ಕೊಡ್ತಾ ಹೋಗಬೇಕು. 12C6 ಮತ್ತು 14C6 ಈ ಎರಡು ಧಾತುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತವೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ. ಈ ಧಾತುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವ ಆವರ್ತ ಮತ್ತು ಗುಂಪಿಗೆ ಸೇರುತ್ತದೆ ಎಂಬುದನ್ನು ಸೂಕ್ತ ಕಾರಣದೊಂದಿಗೆ ಪತ್ತೆ ಮಾಡಿ. ಅವ್ರು ಕೊಟ್ಟಿರುವಂಥ 2 ಧಾತುಗಳಿದೆಯಲ್ಲ, 12C6 ಮತ್ತು 14C6, ಇವೆರಡೂ ಕೂಡ ಕಾರ್ಬನ್ನ ಸಮಸ್ಥಾನಿಗಳು. ಇವೆರಡು ಕಾರ್ಬನ್ನ ಸಮಸ್ಥಾನಿಗಳಾದ್ದರಿಂದ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇದು ಬೇರೆ ಬೇರೆ ಸ್ಥಾನವನ್ನು ಪಡೆಯೋದಿಲ್ಲ. ಇದು ಮೊದಲನೇ ಪಾಯಿಂಟು. ಎರಡನೇದೇನು ಅಂತಂದರೆ ಅವ್ರು ಕೇಳಿದ್ದಾರೆ ಇವೆರಡೂ ಕೂಡ ಯಾವ ಗುಂಪಿಗೆ ಸೇರುತ್ತೆ, ಯಾವ ಆವರ್ತ ಮತ್ತು ಯಾವ ಗುಂಪಿಗೆ ಸೇರುತ್ತೆ, ಅದನ್ನು ಸೂಕ್ತ ಕಾರಣದೊಂದಿಗೆ ನಾವು ಪತ್ತೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಪ್ರತಿಯೊಂದು ಧಾತುವನ್ನು ಅವುಗಳ ಪರಮಾಣು ಸಂಖ್ಯೆಯ ಆಧಾರದಲ್ಲಿ ಜೋಡಿಸ್ತೀವಿ ಹೊರತು ಪರಮಾಣು ರಾಶಿಯ ಆಧಾರದ ಮೇಲಲ್ಲ. ಹಾಗಾಗಿ ಕ್ರಮವಾಗಿ ನಾವು ಧಾತುಗಳನ್ನು ಜೋಡಿಸ್ತಾ ಬಂದರೆ ಇವೆರಡೂ ಕೂಡ 2ನೇ ಆವರ್ತ ಮತ್ತು 14ನೇ ಗುಂಪಿನಲ್ಲಿ ಕಂಡುಬರುತ್ತೆ. ಹೀಗೆ ನಾವು ಆ ಪ್ರಶ್ನೆಯಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಗಮನಿಸಿ ಅದು ಎಲ್ಲದಕ್ಕೂ ಸರಿಯಾದ ಸೂಕ್ತವಾದ ಉತ್ತರಗಳನ್ನು ಕೊಡ್ತಾ ಹೋಗಬೇಕು. 29ನೇ ಪ್ರಶ್ನೆ, ಕೆಳಗಿನ ಸಮೀಕರಣಗಳನ್ನು ಗಮನಿಸಿ. ಇಲ್ಲಿ ಕೆಳಗೆ 4 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. 4 ಸಮೀಕರಣಗಳು ಈಗ ನಿಮ್ಮ ಕಣ್ಮುಂದೆ ಇದೆ. ಈ ಎಲ್ಲವನ್ನು ಒಂದ್ಸಲ ಗಮನಿಸಿ ನೋಡಿ. ಈಗ ಪ್ರಶ್ನೆ ಏನು ಅಂದರೆ, ಈ ಸಮೀಕರಣಗಳಲ್ಲಿ ಯಾವ ಸಮೀಕರಣವು ತಪ್ಪಾಗಿದೆ? ತಪ್ಪಾದ ಸಮೀಕರಣದಲ್ಲಿರುವ ಲೋಹವನ್ನು ಹೇಗೆ ಉದ್ಧರಿಸಬಹುದು? ಮೇಲಿನ 4 ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯನ್ನು ಮುರಿದ ಯಂತ್ರದ ಭಾಗಗಳ ಜೋಡಣೆಗೆ ಬಳಸಬಹುದು ಮತ್ತು ಏಕೆ? ಮೊದಲಿಗೆ ನಾವು ಈ ಸಮೀಕರಣಗಳಲ್ಲಿ ತಪ್ಪಾಗಿರುವಂಥ ಸಮೀಕರಣ ಯಾವುದು ಅನ್ನೋದನ್ನು ಹುಡ್ಕೋಣ. ಕಂಡು ಹಿಡಿದ್ರ ಯಾವುದು ಅಂತ? ಹಾಂ, 3ನೇ ಸಮೀಕರಣ ಇದೆಯಲ್ಲ, ಇದು ತಪ್ಪಾಗಿರುವಂಥ ಸಮೀಕರಣ. ಯಾಕೆ ಅಂತಂದರೆ ಇದರಲ್ಲಿ ಈ ಸಮೀಕರಣದಲ್ಲಿ ಕಬ್ಬಿಣವನ್ನು ಉದ್ಧರಿಸುವಂಥ ಪ್ರಯತ್ನವನ್ನು ನೋಡ್ಬೋದು ನಾವು. ಆದರೆ ನಮಗೀಗಾಗಲೇ ಗೊತ್ತಿರೋ ವಿಷಯ ಏನು ಅಂದರೆ ಮಕ್ಕಳೇ, ಕ್ರಿಯಾಶೀಲತೆ ಶ್ರೇಣಿಯಲ್ಲಿ ಕಬ್ಬಿಣ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಒಂದು ಲೋಹ. ಈ ಕಬ್ಬಿಣದ ಆಕ್ಸೈಡ್ಗಳನ್ನು ಆಕರ್ಷಿಸೋದಕ್ಕೆ ಕಾರ್ಬನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರುತ್ತೆ. ಹಾಗಾಗಿ ಈ ಲೋಹಗಳನ್ನು ವಿದ್ಯುತ್ ವಿಭಜನೆಯ ಕ್ರಿಯೆಯಿಂದ ನಾವು ಪಡಿಬೋದು. ಈ ಎಲ್ಲ ಕಾರಣಗಳಿಂದ ಈ 3ನೇ ರಾಸಾಯನಿಕ ಸಮೀಕರಣ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಈ ಪ್ರಶ್ನೆಯ ಇನ್ನೊಂದು ಭಾಗ, ಈ ಮೇಲಿನ 4 ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯನ್ನು ಮುರಿದ ಯಂತ್ರದ ಭಾಗಗಳ ಜೋಡಣೆಗೆ ಬಳಸಬಹುದು ಅಂತ ಕೇಳಿದ್ದಾರೆ. ಮತ್ತು ಯಾಕೆ ಅಂತಲೂ ಕೇಳಿದ್ದಾರೆ. ಇದಕ್ಕೆ ಹೊಂದುವಂತಹ ರಾಸಾಯನಿಕ ಸಮೀಕರಣ ಮೊದಲನೇ ಸಮೀಕರಣ. ಯಾಕೆಂದರೆ ಈ ಮೊದಲನೇ ಸಮೀಕರಣದಲ್ಲಿ ನಾವು ಸ್ಥಾನಪಲ್ಲಟ ಕ್ರಿಯೆಯನ್ನು ಗಮನಿಸ್ಬೋದು. ಈ ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕ ಕ್ರಿಯೆಗಳಾಗಿರುತ್ತವೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆಯನ್ನು ಬಿಡುಗಡೆ ಮಾಡೋದ್ರಿಂದ ಇದರಲ್ಲಿ ಉತ್ಪತ್ತಿಯಾಗುವಂಥ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿರುತ್ತೆ. ಈಗ ದ್ರವಿಸಿದ ಸ್ಥಿತಿಯಲ್ಲಿದ್ದರೆ ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸೋದು ಬಹಳ ಸುಲಭ ಆಗತ್ತಲ್ವಾ. ಹಾಗಾಗಿ ಈ ಮೊದಲನೇ ಒಂದು ರಾಸಾಯನಿಕ ಸಮೀಕರಣ ಏನಿದೆ ಇದನ್ನು ನಾವು ಯಂತ್ರದ ಭಾಗಗಳ ಜೋಡಣೆಗೆ ಬಳಸ್ಕೋಬಹುದು. ಅದರಲ್ಲಿ 2ನೇ ಆಪ್ಷನ್ನ ಪ್ರಶ್ನೆ ಏನು ಅಂದರೆ, ಮಾನವನ ಸಾಗಾಣಿಕಾ ಪ್ರಕ್ರಿಯೆ ನಡೆಯುವಾಗ, ಮೊದಲನೇ ಪ್ರಶ್ನೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ, 2ನೇ ಪ್ರಶ್ನೆ ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವ ವಿಧಾನವನ್ನು ವಿವರಿಸಿ. ಮಕ್ಕಳೇ ಸರಿಯಾಗಿ ಗಮನಿಸಬೇಕು, ಇದು ಸಾಗಾಣಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮಾನವನ ಸಾಗಾಣಿಕಾ ಪ್ರಕ್ರಿಯೆ ನಡೆಯುವಾಗ ಜೀವಕೋಶಗಳಿಗೆ ಆಕ್ಸಿಜನ್ ಹೇಗೆ ಪೂರೈಕೆ ಆಗತ್ತೆ ಅನ್ನೋದು ಈ ಪ್ರಶ್ನೆಯ ಒಂದು ಆಶಯ.
ಶರೀರದಲ್ಲಿ ಏನಾಗತ್ತೆ? ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಪುಪ್ಪಸಕ ಅಭಿಧಮನಿಯ ಮೂಲಕ ಹೃದಯಕ್ಕೆ ಬರುತ್ತೆ. ಅದರಲ್ಲೂ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಈ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಅಲ್ಲಿಂದ ರಕ್ತ ಅಪಧಮನಿಗಳ ಮೂಲಕ ರಕ್ತದಿಂದ ಪಂಪ್ ಮಾಡಲ್ಪಡತ್ತೆ. ಹೀಗೆ ಅಪಧಮನಿಗಳಿಂದ ಕೊಂಡೊಯ್ಯಲ್ಪಟ್ಟಂತಹ ರಕ್ತ ವಿವಿಧ ಅಂಗಾಂಶಗಳಿಗೆ ತಲುಪತ್ತೆ. ಈ ಅಪಧಮನಿಗಳು ಮುಂದೆ ಸಣ್ಣ ಸಣ್ಣ ನಾಳಗಳಾಗಿ ವಿಭಜನೆಯಾಗಿ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರುತ್ತೆ. ಈ ತರಹದ ಸಣ್ಣ ಸಣ್ಣ ನಾಳಗಳನ್ನೇ ಲೋಮನಾಳಗಳು ಅಂತ ಕರೆಯೋದು. ಈ ಲೋಮನಾಳಗಳ ಮೂಲಕವೇ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ನಡೆಯುವಂಥದ್ದು. ಈ ಮೂಲಕನೇ ಆಕ್ಸಿಜನ್ ಕೂಡ ರಕ್ತದಿಂದ ಜೀವಕೋಶಗಳಿಗೆ ಪೂರೈಕೆ ಆಗತ್ತೆ. ಈಗ ಇದರಲ್ಲೇ ಎರಡನೇ ಪ್ರಶ್ನೆ ಇದೆಯಲ್ಲ, ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವ ವಿಧಾನವನ್ನು ವಿವರಿಸಿ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ಅನಿಲಗಳ ವಿನಿಮಯ ಆದ ನಂತರ ಈ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತೆ. ಇವು ರಕ್ತವನ್ನು ಅಂಗ ಮತ್ತು ಅಂಗಾಂಶಗಳಿಂದ ಹೊರಗೆ ಸಾಗಿಸುತ್ತೆ. ಹೀಗೆ ಹೊರಬಂದಂಥ ರಕ್ತ ನೀಚ ಅಭಿಧಮನಿಯ ಮೂಲಕ ಹೃದಯದ ಬಲ ಹೃತ್ಕರ್ಣಕ್ಕೆ, ನಂತರ ಬಲ ಹೃತ್ಕುಕ್ಷಿಗೆ, ಆನಂತರ ಪುಪ್ಪಸಕ ಅಪಧಮನಿಯ ಮೂಲಕ ಶ್ವಾಸಕೋಶಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಪೂರೈಕೆ ಆಗತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ರಕ್ತದಿಂದ ಶ್ವಾಸಕೋಶಗಳಿಗೆ ಹಾಗೆ ಶ್ವಾಸಕೋಶಗಳಿಂದ ಮೂಗಿನ ಮೂಲಕ ಹೊರಗಿನ ವಾತಾವರಣಕ್ಕೆ ಬಿಡುಗಡೆ ಆಗತ್ತೆ. 30ನೇ ಪ್ರಶ್ನೆ. 30ನೇ ಪ್ರಶ್ನೆಯಲ್ಲೂ ಕೂಡ 2 ಆಪ್ಷನ್ಗಳಿದೆ. ಇದರಲ್ಲಿ ನಾವು ಮೊದಲನೇ ಆಪ್ಷನನ್ನು ಫಸ್ಟು ನೋಡೋಣ. ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಪೋಷಣೆಯ ಉತ್ಪನ್ನವಾದ ಗ್ಲೂಕೋಸ್ ಹೇಗೆ ವಿಭಜನೆಗೊಳ್ಳುತ್ತದೆ? ಮೊದಲನೇದು ವಾತಾವರಣದ ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ಎರಡನೇದು ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಮೂರನೇದು ಆಕ್ಸಿಜನ್ನ ಕೊರತೆಯುಂಟಾದಾಗ ಸ್ನಾಯುಕೋಶಗಳಲ್ಲಿ. ನಾವೀಗಾಗಲೇ ಜೀವಕ್ರಿಯೆಗಳನ್ನು ತಿಳಿಬೇಕಾದ್ರೆ ಉಸಿರಾಟವನ್ನು ಕೂಡ ಓದಿದ್ದೀವಲ್ವಾ? ಈ ಉಸಿರಾಟದ ಸಂದರ್ಭದಲ್ಲಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ಹೇಗೆ ವಿಭಜನೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ? ಅದನ್ನೇ ನಾವಿಲ್ಲಿ ಬರಿಬೇಕಾಗಿರುವಂಥದ್ದು. ಸಾಧಾರಣವಾಗಿ ಎಲ್ಲ ಜೀವಿಗಳಲ್ಲೂ ಕೂಡ ಕೋಶದ್ರವ್ಯದಲ್ಲಿ ಈ ಗ್ಲೂಕೋಸ್ ವಿಭಜನೆ ಆಗುತ್ತೆ. ವಿಭಜನೆ ಆದಂಥ ಗ್ಲೂಕೋಸ್ 2 ಪೈರುವೇಟ್ನ ಅಣುಗಳು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಗ್ಲೂಕೋಸ್ 6 ಕಾರ್ಬನ್ ಅಣುಗಳನ್ನು ಹೊಂದಿದೆ, ಪೈರುವೇಟ್ 3 ಕಾರ್ಬನ್ ಅಣುಗಳನ್ನು ಹೊಂದಿರುತ್ತೆ. ಹಾಗಾಗಿ ಒಂದು ಗ್ಲೂಕೋಸ್ 2 ಪೈರುವೇಟನ್ನು ಕೊಡುತ್ತೆ, ಜೊತೆಗೆ ಶಕ್ತಿಯನ್ನು ಕೂಡ ಕೊಡುತ್ತೆ. ಆದರೆ ಈ ಪೈರುವೇಟ್ ಮುಂದೇನಾಗತ್ತೆ ಅನ್ನುವಂಥದ್ದು ವಾತಾವರಣದಲ್ಲಿ ಎಷ್ಟು ಆಕ್ಸಿಜನ್ನ ಲಭ್ಯತೆ ಇದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ಮೊದಲನೇ ಕಂಡೀಷನ್ ಅವ್ರು ಹೇಳಿರೋದು ವಾತಾವರಣದ ಆಕ್ಸಿಜನ್ ಉಪಸ್ಥಿತಿಯಲ್ಲಿ. ವಾತಾವರಣದಲ್ಲಿ ಆಕ್ಸಿಜನ್ ಹೇರಳವಾಗಿದ್ದರೆ ಮೈಟೋಕಾಂಡ್ರಿಯಾದಲ್ಲಿ ಈ ಪೈರುವೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತೆ. ಅದೇ ಎರಡನೇ ಕಂಡೀಷನ್ ಅವ್ರು ಕೇಳಿರುವಂಥದ್ದು ವಾತಾವರಣದಲ್ಲಿ ಆಕ್ಸಿಜನ್ ಇಲ್ದಿದ್ದಾಗ, ವಾತಾವರಣದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿ ಇದ್ದಾಗ ಆಗೇನಾಗತ್ತೆ? ಆಗ ಇದೇ ಪೈರುವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತೆ. ಈ ತರಹದ ಕ್ರಿಯೆಯನ್ನು ನಾವು ಸಾಧಾರಣವಾಗಿ ಈಸ್ಟ್ನಲ್ಲಿ ಗಮನಿಸಬಹುದು. ಹಾಗೆ ವಾತಾವರಣದಲ್ಲಿ ಆಕ್ಸಿಜನ್ ಇದೆ, ಆದರೆ ಬೇಕಾದಷ್ಟಿಲ್ಲ, ಸಫಿಷಿಯೆಂಟಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ನಮ್ಮ ಸ್ನಾಯುಗಳ ಜೀವಕೋಶಗಳಲ್ಲಿ ಪೈರುವೇಟ್ ಲ್ಯಾಕ್ಟಿಕ್ ಆ್ಯಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಆಗುತ್ತೆ. ಅದ್ರ ಜೊತೆಗೆ ಶಕ್ತಿ ಕೂಡ ಉತ್ಪತ್ತಿ ಆಗುತ್ತೆ. ಇದನ್ನು ಒಂದು ಚಿತ್ರದ ಮೂಲಕ ನಾವು ಬರೆದು ತೋರಿಸಿದ್ರೂ ಆಯಿತು, ನಮಗೆ ಪೂರ್ತಿ ಅಂಕಗಳು ಸಿಗತ್ತೆ. ಇದರಲ್ಲೇ ನಮ್ಗೆ ಇನ್ನೊಂದು ಚಾಯ್ಸ್ ಇದೆ ಅಲ್ವಾ? ಅಂದರೆ ಎರಡನೇ ಆಪ್ಷನ್ ಇದೆ, ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೋಬೋದು. ಅದರಲ್ಲಿ ಎರಡನೇ ಆಪ್ಷನ್ನ ಪ್ರಶ್ನೆ ಏನು ಅಂದರೆ, ಮಾನವನ ಸಾಗಾಣಿಕಾ ಪ್ರಕ್ರಿಯೆ ನಡೆಯುವಾಗ ಮೊದಲನೇ ಪ್ರಶ್ನೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ, ಎರಡನೇ ಪ್ರಶ್ನೆ
ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವ ವಿಧಾನವನ್ನು ವಿವರಿಸಿ. ಮಕ್ಕಳೇ, ಸರಿಯಾಗಿ ಗಮನಿಸಬೇಕು. ಇದು ಸಾಗಾಣಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮಾನವನ ಸಾಗಾಣಿಕಾ ಪ್ರಕ್ರಿಯೆ ನಡೆಯುವಾಗ ಜೀವಕೋಶಗಳಿಗೆ ಆಕ್ಸಿಜನ್ ಹೇಗೆ ಪೂರೈಕೆ ಆಗತ್ತೆ ಅನ್ನೋದು ಈ ಪ್ರಶ್ನೆಯ ಒಂದು ಆಶಯ. ಶರೀರದಲ್ಲಿ ಏನಾಗತ್ತೆ? ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಪುಪ್ಪಸಕ ಅಭಿಧಮನಿಯ ಮೂಲಕ ಹೃದಯಕ್ಕೆ ಬರುತ್ತೆ. ಅದರಲ್ಲೂ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಈ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಅಲ್ಲಿಂದ ರಕ್ತ ಅಪಧಮನಿಗಳ ಮೂಲಕ ರಕ್ತದಿಂದ ಪಂಪ್ ಮಾಡಲ್ಪಡತ್ತೆ. ಹೀಗೆ ಅಪಧಮನಿಗಳಿಂದ ಕೊಂಡೊಯ್ಯಲ್ಪಟ್ಟಂಥ ರಕ್ತ ವಿವಿಧ ಅಂಗಾಂಶಗಳಿಗೆ ತಲುಪತ್ತೆ. ಈ ಅಪಧಮನಿಗಳು ಮುಂದೆ ಸಣ್ಣ ಸಣ್ಣ ನಾಳಗಳಾಗಿ ವಿಭಜನೆಯಾಗಿ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರುತ್ತೆ. ಈ ತರಹದ ಸಣ್ಣ ಸಣ್ಣ ನಾಳಗಳನ್ನೇ ಲೋಮನಾಳಗಳು ಅಂತ ಕರೆಯೋದು. ಈ ಲೋಮನಾಳಗಳ ಮೂಲಕವೇ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ನಡೆಯುವಂಥದ್ದು. ಈ ಮೂಲಕನೇ ಆಕ್ಸಿಜನ್ ಕೂಡ ರಕ್ತದಿಂದ ಜೀವಕೋಶಗಳಿಗೆ ಪೂರೈಕೆ ಆಗತ್ತೆ. ಈಗ ಇದರಲ್ಲೇ ಎರಡನೇ ಪ್ರಶ್ನೆ ಇದೆಯಲ್ಲ, ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವ ವಿಧಾನವನ್ನು ವಿವರಿಸಿ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ಅನಿಲಗಳ ವಿನಿಮಯ ಆದ ನಂತರ ಈ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತೆ. ಇವು ರಕ್ತವನ್ನು ಅಂಗ ಮತ್ತು ಅಂಗಾಂಶಗಳಿಂದ ಹೊರಗೆ ಸಾಗಿಸುತ್ತೆ. ಹೀಗೆ ಹೊರಬಂದಂಥ ರಕ್ತ ನೀಚ ಅಭಿಧಮನಿಯ ಮೂಲಕ ಹೃದಯದ ಬಲ ಹೃತ್ಕರ್ಣಕ್ಕೆ, ನಂತರ ಬಲ ಹೃತ್ಕುಕ್ಷಿಗೆ, ಆನಂತರ ಪುಪ್ಪಸಕ ಅಪಧಮನಿಯ ಮೂಲಕ ಶ್ವಾಸಕೋಶಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಪೂರೈಕೆ ಆಗತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ರಕ್ತದಿಂದ ಶ್ವಾಸಕೋಶಗಳಿಗೆ ಹಾಗೆ ಶ್ವಾಸಕೋಶಗಳಿಂದ ಮೂಗಿನ ಮೂಲಕ ಹೊರಗಿನ ವಾತಾವರಣಕ್ಕೆ ಬಿಡುಗಡೆ ಆಗತ್ತೆ. 31ನೇ ಪ್ರಶ್ನೆ, ಮಾನವನ ಮಿದುಳಿನ ನೀಳ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಮೊದಲನೇದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ. ಎರಡನೇದು ಸಂವೇದನಾ ಮಾಹಿತಿಯನ್ನು ಅರ್ಥೈಸುವ ಭಾಗ. ಮಾನವನ ಮಿದುಳನ್ನು ಬರೆಯೋದನ್ನು ನೀವು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಆ ಮಾನವನ ಮಿದುಳಿನ ಚಿತ್ರ. ಇದನ್ನು ರಚಿಸಿ ನೀವು ಅದರಲ್ಲಿ ಮಹಾಮಸ್ತಿಷ್ಕ, ಕಪಾಲ, ಮಿದುಳು ಬಳ್ಳಿ, ಅನುಮಸ್ತಿಷ್ಕ, ಮೆಡ್ಯುಲ್ಲಾ, ಪಾನ್ಸೋ, ಪಿಟ್ಯೂಟ್ರಿ ಗ್ರಂಥಿ, ಹೈಪೋಥೆಲಾಮಸ್ ಇವೆಲ್ಲವನ್ನು ಗುರುತಿಸಿ. ಇದರ ನಂತರ ಅವರು ಇದರಲ್ಲಿ ವಿಶೇಷವಾಗಿ 2 ಭಾಗಗಳನ್ನು ಗುರುತಿಸೋದಕ್ಕೆ ಕೇಳಿದ್ದಾರೆ. ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವಂಥ ಹಿಮ್ಮೆದುಳಿನ ಭಾಗ. ಹಿಮ್ಮೆದುಳು ಯಾವುದು? ಈ ಮೆಡ್ಯುಲ್ಲಾ, ಅನುಮಸ್ತಿಷ್ಕ ಇವೆಲ್ಲ ಇದೆಯಲ್ಲ, ಇದು ಹಿಮ್ಮೆದುಳು. ಹಾಗೆ ಎರಡನೇದು ಸಂವೇದನಾ ಮಾಹಿತಿಯನ್ನು ಅರ್ಥೈಸುವಂಥ ಭಾಗ. ಸಂವೇದನಾ ಮಾಹಿತಿಯನ್ನು ಅರ್ಥೈಸುವಂಥ ಭಾಗ ಯಾವುದು? ಮುಮ್ಮೆದುಳು. ಮುಮ್ಮೆದುಳು ಯಾವುದು? ಈಗ ತೋರಿಸ್ತಾ ಇದ್ದೀವಲ್ಲ, ಇದು ಮುಮ್ಮೆದುಳು. ಈ ಎರಡನ್ನೂ ಗುರುತಿಸಿ ಚಿತ್ರವನ್ನು ಕ್ಲೀನಾಗಿ ಬರೆದಿದ್ರೆ ನಮ್ಗೆ ಈ ಪ್ರಶ್ನೆಗೆ ಪೂರ್ಣ ಅಂಕಗಳನ್ನು ನಾವು ಸುಲಭವಾಗಿ ಪಡ್ಕೊಂಡ್ಬಿಡ್ಬೋದು. 32ನೇ ಪ್ರಶ್ನೆ, ಒಂದು ಆಟಿಕೆ ಕಾರಿನಿಂದ ಮೋಟಾರನ್ನು ಹೊರತೆಗೆಯಲಾಗಿದೆ. ಈ ಮೋಟರನ್ನು ನೀವು ಒಂದು ವಿದ್ಯುಜ್ಜನಕವನ್ನಾಗಿ ಹೇಗೆ ಪರಿವರ್ತಿಸುವಿರಿ? ವಿದ್ಯುಜ್ಜನಕದ ಕಾರ್ಯವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನದೊಂದಿಗೆ ಹೋಲಿಸಿ ಅಂತ ಕೇಳಿದ್ದಾರೆ. ಈಗ ಈ ಪ್ರಶ್ನೆಯ ಮೊದಲನೇ ಭಾಗವನ್ನು ತೆಗೆದುಕೊಳ್ಳೋಣ. ಆಟಿಕೆ ಕಾರ್ನಿಂದ ತೆಗೆದಿರುವಂಥ ಮೋಟರನ್ನು ನಾವು ಹೇಗೆ ಒಂದು ವಿದ್ಯುಜ್ಜನಕವನ್ನಾಗಿ ಪರಿವರ್ತಿಸ್ಬೋದು? ಆ ಮೋಟರನ್ನು ಯಾಂತ್ರಿಕವಾಗಿ ತಿರುಗಿಸುವುದರ ಮೂಲಕ ವಿದ್ಯುಜ್ಜನಕವನ್ನಾಗಿ ನಾವು ಪರಿವರ್ತಿಸ್ಬೋದು. ಒಂದು ವಾಹಕದಲ್ಲಿ ಬದಲಾಗ್ತಾ ಇರುವಂಥ ಕಾಂತಕ್ಷೇತ್ರ ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತೆ. ಈ ಕ್ರಿಯೆಯನ್ನೇ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೆಯೋದು.
ಈಗ ಇದೇ ಪ್ರಶ್ನೆಯಲ್ಲಿರುವಂಥ ಎರಡನೇ ಭಾಗ ಅಂದರೆ ವಿದ್ಯುತ್ ಜನಕದ ಕಾರ್ಯವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನದೊಂದಿಗೆ ಹೋಲಿಸಿ. ಈಗ ಒಂದು ಟೇಬಲ್ ಹಾಕ್ಕೊಳ್ಳೋಣ. ಒಂದು ಕಡೆ ವಿದ್ಯುತ್ ಮೋಟರ್ ಮತ್ತೊಂದು ಕಡೆ ವಿದ್ಯುತ್ ಜನಕ ಅಂತ ಹಾಕ್ಕೊಳ್ಳೋಣ. ಈ ಎರಡಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ಗುರುತಿಸ್ತಾ ಹೋಗೋಣ. ಮೊದಲನೇ ವ್ಯತ್ಯಾಸ ಏನು? ವಿದ್ಯುತ್ ಮೋಟರ್ನ ಕೆಲಸ ಏನು ಅಂದರೆ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಸಾಧನ. ಅದೇ ವಿದ್ಯುತ್ ಜನಕದ ಕೆಲಸ ಏನು? ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಎರಡನೇ ವ್ಯತ್ಯಾಸ, ವಿದ್ಯುತ್ ಮೋಟರ್ ಫ್ಲೆಮಿಂಗ್ನ ಎಡಗೈ ನಿಯಮಾಧಾರಿತ ಸಾಧನ, ಆದರೆ ವಿದ್ಯುತ್ ಜನಕ ಫ್ಲೆಮಿಂಗ್ನ ಬಲಗೈ ನಿಯಮಾಧಾರಿತ ಸಾಧನ. ವಿದ್ಯುತ್ ಮೋಟಾರ್ಗೆ ನಾವೇನು ಉದಾಹರಣೆ ಕೊಡ್ಬೋದು? ಫ್ಯಾನು, ಪಂಪು ಇವೆಲ್ಲ ವಿದ್ಯುತ್ ಮೋಟಾರ್ಗೆ ಉದಾಹರಣೆ. ಹಾಗೆ ವಿದ್ಯುತ್ ಜನಕಕ್ಕೆ AC ಡೈನಮೋ, DC ಡೈನಮೋ ಇವೆರಡು ವಿದ್ಯುತ್ ಜನಕಕ್ಕೆ ಉದಾಹರಣೆ. ಈಗ ನಾವು ಪ್ರಶ್ನೆ 2 ಭಾಗಗಳಿಗೆ ಪೂರ್ತಿಯಾಗಿ ಉತ್ತರ ಕೊಟ್ಟ ಹಾಗಾಯಿತು. ಮುಂದಿನ ಪ್ರಶ್ನೆ ನೋಡೋಣ. 33ನೇ ಪ್ರಶ್ನೆ, ನೀರಿನ ಕೊಯ್ಲು ಮಾಡುವಲ್ಲಿ ಯಾವ ರೀತಿಯ ಪುರಾತನ ವ್ಯವಸ್ಥೆಗಳನ್ನು ಪುನಶ್ಚೇತನಗೊಳಿಸಬಹುದಾಗಿದೆ? ಇದರಿಂದಾಗುವ ಬಹುಮುಖ್ಯ ಪ್ರಯೋಜನವೇನು? ಮಳೆ ನೀರಿನ ಕೊಯ್ಲಿನ ಪುರಾತನ ವ್ಯವಸ್ಥೆಗಳನ್ನು ನಾವು ಭಾರತದಲ್ಲಿ ಬಹಳಷ್ಟು ನೋಡ್ಬೋದು. ಸಣ್ಣ ಹೊಂಡಗಳು ಮತ್ತು ಕೆರೆಗಳನ್ನು ಮಾಡೋದು, ಸಣ್ಣ ಜಲಾನಯನ ವ್ಯವಸ್ಥೆಯನ್ನು ಸುಧಾರಿಸುವುದು, ಮಣ್ಣಿನ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವುದು, ಕಟ್ಟೆ ಅಥವಾ ಕಂದಕಗಳನ್ನು ನಿರ್ಮಾಣ ಮಾಡೋದು ಮತ್ತು ಮರಳು ಹಾಗೂ ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ಜಲಾಶಯಗಳು, ಮೇಲ್ಛಾವಣಿಯ ಮೇಲೆ ಬಿದ್ದಂಥ ನೀರನ್ನು ಸಂಗ್ರಹಿಸುವ ಘಟಕಗಳನ್ನು ಅಳವಡಿಸೋದು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿಯಾದಂತಹ ಮಳೆ ನೀರಿನ ಕೊಯ್ಲಿನ ವಿಧಾನಗಳನ್ನು ಕೂಡ ನಾವು ಗಮನಿಸಬಹುದು. ಉದಾಹರಣೆಗೆ ತಮಿಳುನಾಡಿನಲ್ಲಿ ಏರಿಗಳು, ಕೇರಳದಲ್ಲಿ ಸುರಂಗಗಳು, ಕರ್ನಾಟಕದಲ್ಲಿ ಕಟ್ಟೆಗಳು, ಹೀಗೆ ಬಹಳಷ್ಟು ವಿಧಾನಗಳನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರು. ಅದನ್ನು ನಾವು ಈಗಲೂ ಕೂಡ ಅಳವಡಿಸ್ಕೋಬಹುದು. ಇವುಗಳಿಂದ ಆಗುವಂಥ ಬಹಳ ಮುಖ್ಯವಾದಂಥ ಪ್ರಯೋಜನ ಏನು ಅಂದರೆ ಇವು ಅಂತರ್ಜಲ ಮಟ್ಟವನ್ನು ಮರುಭರ್ತಿ ಮಾಡೋದಲ್ಲದೆ ನದಿಗಳಿಗೂ ಸಹ ಮರುಜೀವವನ್ನು ಕೊಡುತ್ತೆ. ಹೀಗೆ ನಾವು ನಮ್ಮ ಸುತ್ತಮುತ್ತ ನೋಡಿರುವಂತಹ ಮಳೆ ನೀರಿನ ಕೊಯ್ಲಿನ ವ್ಯವಸ್ಥೆಗಳ ಬಗ್ಗೆ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು, ಅಜ್ಜ, ಅಜ್ಜಿ, ಮುತ್ತಾತಂದಿರು ಇವರೆಲ್ಲ ಅಳವಡಿಸ್ಕೊಂಡಿದ್ದಂತಹ ಕೊಯ್ಲಿನ ವ್ಯವಸ್ಥೆಯನ್ನು ಕೂಡ ನೀವು ಉಲ್ಲೇಖ ಮಾಡ್ಬೋದು. ಇದನ್ನು ಬರೆದ್ರೆ ನಮಗೆ ಈ ಪ್ರಶ್ನೆಗೆ ಉತ್ತರ ಪೂರ್ತಿಯಾಗತ್ತೆ. ಈ 33ನೇ ಪ್ರಶ್ನೆಯಲ್ಲಿ ನಮಗೊಂದು ಚಾಯ್ಸ್ ಇದೆ. ನೀರಿನ ಕೊಯ್ಲಿನ ವ್ಯವಸ್ಥೆ ಬಗ್ಗೆ ಬರಿಬೋದು ಅಥವಾ ಇನ್ನೊಂದು ಪ್ರಶ್ನೆ ಇದೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸುವುದು ಈಗ ಅನಿವಾರ್ಯವಾಗಿದೆ, ಏಕೆ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಮಕ್ಕಳೇ, ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಪಾಠದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ ಅಲ್ವಾ? ಈಗ ಅದ್ರ ಬಗ್ಗೆ ನಿಮಗೆ ತಿಳಿದಿರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಬರಿತಾ ಹೋಗಿ. ನಾವು ಸೇವಿಸುವಂಥ ಆಹಾರದಿಂದ ಹಿಡಿದು ನಾವು ಬಳಸುವಂಥ ಪ್ರತಿಯೊಂದು ವಸ್ತುವು ಕೂಡ ಬಟ್ಟೆ, ಪುಸ್ತಕ, ಗೊಂಬೆ, ಆಟಿಕೆ, ಪೀಠೋಪಕರಣಗಳು, ಸಲಕರಣೆಗಳು ಎಲ್ಲವೂ ಕೂಡ ನಮಗೆ ಭೂಮಿಯ ಮೇಲಿನ ಸಂಪನ್ಮೂಲಗಳಿಂದ ಸಿಕ್ಕಿರುವಂಥದ್ದು. ಇವತ್ತು ಜನಸಂಖ್ಯೆ ಕೂಡ ಪ್ರಚಂಡ ವೇಗದಲ್ಲಿ ಹೆಚ್ಚಾಗ್ತಾನೇ ಇದೆ. ಈ ಎಲ್ಲ ಕಾರಣಗಳಿಂದ ನಾವು ನಮ್ಮ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಇದಕ್ಕೆ ದೂರದೃಷ್ಟಿಯ ಅಗತ್ಯ ಇದೆ. ಈಗ ನಾವು ಬಳಸ್ತಾ ಇರುವಂಥದ್ರಲ್ಲಿ ಬಹಳಷ್ಟು ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗಿರೋದ್ರಿಂದ ಇದರ ಬಳಕೆಯಾಗುವ ಸಂದರ್ಭದಲ್ಲಿ ಆದಷ್ಟು ಇದರ ದುರುಪಯೋಗವನ್ನು ಮಾಡಿಕೊಳ್ಳದೆ, ವ್ಯರ್ಥ ಮಾಡದೆ ಇದನ್ನು ಜವಾಬ್ದಾರಿಯಿಂದ ಬಳಸಬೇಕು. ಅದರ ಜೊತೆಗೆ ಕೆಲವು ಸಂಪನ್ಮೂಲಗಳನ್ನು ಹೊರತೆಗಿಬೇಕಾದರೂ ಸರಿ, ಕೆಲವನ್ನು ಬಳಸಬೇಕಾದರೂ ಸರಿ, ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೆ. ಹಾಗಾಗಿ ಈ ಅಂಶವನ್ನು ಪರಿಗಣಿಸಿ ನಾವು ಸಂಪನ್ಮೂಲಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕಾದಂಥ ಅನಿವಾರ್ಯತೆ ಇವತ್ತು ಬಂದಿದೆ. ಹಾಗಾಗಿ ಈ ಉತ್ತರದಲ್ಲಿ ನಾವು 2 ಬಹಳ ಮುಖ್ಯವಾದ ಅಂಶಗಳನ್ನು ಬರೀಲೇಬೇಕು. ಒಂದು, ನವೀಕರಿಸಲಾದ ಸಂಪರ್ಕಗಳಿರೋದ್ರಿಂದ ಮತ್ತು ಈ ಸಂಪನ್ಮೂಲಗಳ ಬಳಕೆ ಆಗಬೇಕಾದ್ರೆ ಅಥವಾ ಅದನ್ನು ಹೊರತೆಗಿಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗ್ತಾ ಇರೋದ್ರಿಂದ ಎರಡು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇದರ ಬಳಕೆಯನ್ನು ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನು ಉಲ್ಲೇಖ ಮಾಡಬೇಕು.
ನೈಸರ್ಗಿಕ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸುವುದು ಈಗ ಅನಿವಾರ್ಯವಾಗಿದೆ. ಏಕೆ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಮಕ್ಕಳೇ, ನಾವು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಪಾಠದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ ಅಲ್ವಾ? ಈಗ ಅದ್ರ ಬಗ್ಗೆ ನಿಮಗೆ ತಿಳಿದಿರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಬರಿತಾ ಹೋಗಿ. ನಾವು ಸೇವಿಸುವಂಥ ಆಹಾರದಿಂದ ಹಿಡಿದು ನಾವು ಬಳಸುವಂಥ ಪ್ರತಿಯೊಂದು ವಸ್ತುವು ಕೂಡ ಬಟ್ಟೆ, ಪುಸ್ತಕ, ಗೊಂಬೆ, ಆಟಿಕೆ, ಪೀಠೋಪಕರಣಗಳು, ಸಲಕರಣೆಗಳು ಎಲ್ಲವೂ ಕೂಡ ನಮಗೆ ಭೂಮಿಯ ಮೇಲಿನ ಸಂಪನ್ಮೂಲಗಳಿಂದ ಸಿಕ್ಕಿರುವಂಥದ್ದು. ಇವತ್ತು ಜನಸಂಖ್ಯೆ ಕೂಡ ಪ್ರಚಂಡ ವೇಗದಲ್ಲಿ ಹೆಚ್ಚಾಗ್ತಾನೇ ಇದೆ. ಈ ಎಲ್ಲ ಕಾರಣಗಳಿಂದ ನಾವು ನಮ್ಮ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಇದಕ್ಕೆ ದೂರದೃಷ್ಟಿಯ ಅಗತ್ಯ ಇದೆ. ಈಗ ನಾವು ಬಳಸ್ತಾ ಇರುವಂಥದ್ರಲ್ಲಿ ಬಹಳಷ್ಟು ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗಿರೋದ್ರಿಂದ ಇದರ ಬಳಕೆಯಾಗುವ ಸಂದರ್ಭದಲ್ಲಿ ಆದಷ್ಟು ಇದರ ದುರುಪಯೋಗವನ್ನು ಮಾಡಿಕೊಳ್ಳದೆ, ವ್ಯರ್ಥ ಮಾಡದೆ ಇದನ್ನು ಜವಾಬ್ದಾರಿಯಿಂದ ಬಳಸಬೇಕು. ಅದರ ಜೊತೆಗೆ ಕೆಲವು ಸಂಪನ್ಮೂಲಗಳನ್ನು ಹೊರತೆಗಿಬೇಕಾದರೂ ಸರಿ, ಕೆಲವನ್ನು ಬಳಸಬೇಕಾದರೂ ಸರಿ, ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೆ. ಹಾಗಾಗಿ ಈ ಅಂಶವನ್ನು ಪರಿಗಣಿಸಿ ನಾವು ಸಂಪನ್ಮೂಲಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕಾದಂಥ ಅನಿವಾರ್ಯತೆ ಇವತ್ತು ಬಂದಿದೆ. ಹಾಗಾಗಿ ಈ ಉತ್ತರದಲ್ಲಿ ನಾವು 2 ಬಹಳ ಮುಖ್ಯವಾದ ಅಂಶಗಳನ್ನು ಬರೀಲೇಬೇಕು. ಒಂದು, ನವೀಕರಿಸಲಾದ ಸಂಪರ್ಕಗಳಿರೋದ್ರಿಂದ, ಮತ್ತು ಈ ಸಂಪನ್ಮೂಲಗಳ ಬಳಕೆ ಆಗಬೇಕಾದ್ರೆ ಅಥವಾ ಅದನ್ನು ಹೊರತೆಗಿಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗ್ತಾ ಇರೋದ್ರಿಂದ ಈ 2 ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇದರ ಬಳಕೆಯನ್ನು ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನು ಉಲ್ಲೇಖ ಮಾಡಬೇಕು. 5ನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳಿರುತ್ತವೆ. ಒಂದೊಂದು ಪ್ರಶ್ನೆಗೂ 4 ಅಂಕ, ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ, 2 ಕಪ್ಪು ಬಣ್ಣದ ಹೆಣ್ಣು ಇಲಿಗಳು ಮತ್ತು 1 ಕಂದು ಬಣ್ಣದ ಗಂಡು ಇಲಿಯ ನಡುವೆ ಸಂಕರಣ ನಡೆಸಲಾಗಿದೆ. ನಂತರ ಮೊದಲನೇ ಹೆಣ್ಣು ಇಲಿಯು ಕಪ್ಪು ಬಣ್ಣವನ್ನು ಹೊಂದಿರುವ 9 ಮತ್ತು ಕಂದು ಬಣ್ಣವನ್ನು ಹೊಂದಿರುವ 7 ಮರಿಗಳನ್ನು ಮತ್ತು ಎರಡನೇ ಹೆಣ್ಣು ಇಲಿಯು ಕಪ್ಪು ಬಣ್ಣವನ್ನು ಹೊಂದಿರುವ 57 ಮರಿಗಳನ್ನು ಮೊದಲನೇ ಪೀಳಿಗೆಯಲ್ಲಿ ಉತ್ಪಾದಿಸುತ್ತವೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳಿವೆ. ಮೊದಲನೇದು, ಇಲಿಗಳ ಕಪ್ಪು ಮತ್ತು ಕಂದು ಬಣ್ಣಗಳ ಅನುವಂಶೀಯತೆಗೆ ಪೂರಕವಾಗಿ ನೀವು ಯಾವ ತೀರ್ಮಾನವನ್ನು ಕೈಗೊಳ್ಳಬಹುದು? ಎರಡನೇ ಪ್ರಶ್ನೆ, ನೀಡಲಾಗಿರುವ ವ್ಯಕ್ತರೂಪ ಫಲಿತಾಂಶದ ಸಹಾಯದಿಂದ ಪೋಷಕ ಜೀವಿಗಳ ಜೀನ್ ನಮೂನೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು 2 ಥರದ ಇಲಿಗಳನ್ನು ಕಾಣ್ಬೋದು. ಒಂದು ಕಪ್ಪು ಮತ್ತೊಂದು ಕಂದು ಬಣ್ಣ. ಈ 2ರಲ್ಲಿ ಕಪ್ಪು ಬಣ್ಣ ಡಾಮಿನೆಂಟ್, ಪ್ರಬಲ, ಮತ್ತು ಕಂದು ಬಣ್ಣ ದುರ್ಬಲ ಲಕ್ಷಣ. ಕಪ್ಪು ಬಣ್ಣಕ್ಕೆ ನಾವು ಕ್ಯಾಪಿಟಲ್ ಬಿ ಅನ್ನು ನಾವು ಸಂಕೇತವಾಗಿಟ್ಕೊಂಡು, ಕಂದು ಬಣ್ಣಕ್ಕೆ ಸ್ಮಾಲ್ ಲೆಟರ್ ಬಿ ಅನ್ನು ನಾವು ಗುರ್ತಾಗಿಟ್ಕೋಬೋದು. ಈಗ ಗಂಡು ಕಂದು ಬಣ್ಣದ್ದಾದ್ದರಿಂದ ಅದರಲ್ಲಿರುವಂಥ 2 ಜೀನ್ಗಳು ಕೂಡ ಸ್ಮಾಲ್ ಬಿನೇ ಆಗಿರುತ್ತೆ. ಆದರೆ ಹೆಣ್ಣಲ್ಲಿ ಈಗ 2 ಕಪ್ಪು ಬಣ್ಣದ ಇಲಿಗಳಿವೆ ಮತ್ತು ಈ 2 ಇಲಿಗಳು ತನ್ನ ಸಂತಾನಗಳಿಗೆ ಕೊಡುವಂಥ ಗುಣಗಳು ಕೂಡ ಬೇರೆ ರೀತಿ ಇದೆ. ಮೊದಲನೇ ಸಂದರ್ಭದಲ್ಲಿ ಮೊದಲನೇ ಹೆಣ್ಣು ಇಲಿ, ಕಪ್ಪು ಹೆಣ್ಣು ಇಲಿ 9 ಕಪ್ಪು ಇಲಿಗಳನ್ನು ಕೊಡುತ್ತೆ. ಅದ್ರ ಜೊತೆಗೆ 7 ಕಂದು ಬಣ್ಣದ ಇಲಿಗಳನ್ನು ಕೂಡ ಕೊಡುತ್ತೆ. ಆದರೆ ಎರಡನೇ ಸಂದರ್ಭದಲ್ಲಿ ಆ ಹೆಣ್ಣು ಕಪ್ಪು ಇಲಿ ಬರೀ ಕಪ್ಪು ಇಲಿಗಳನ್ನು ಮಾತ್ರ ಕೊಡುತ್ತೆ. ಹಾಗಾದರೆ ಮೊದಲನೇ ಸಂದರ್ಭದಲ್ಲಿ ಹೆಣ್ಣು ಇಲಿಯ ಜೀನ್ಗಳು ಒಂದು ಕ್ಯಾಪಿಟಲ್ ಬಿ ಮತ್ತೊಂದು ಸ್ಮಾಲ್ ಬಿ ಆಗಿರಬೇಕು. ಮತ್ತು ಎರಡನೇ ಸಂದರ್ಭದಲ್ಲಿನ ಹೆಣ್ಣು ಇಲಿಯ ಜೀನ್ಗಳು ಎರಡೂ ಕೂಡ ಡಾಮಿನೆಂಟ್ ಅಂದರೆ ಪ್ರಬಲ ಲಕ್ಷಣ ಆಗಿರೋದ್ರಿಂದ ಎರಡೂ ಕ್ಯಾಪಿಟಲ್ ಬಿನೇ ಆಗತ್ತೆ. ಈಗ ಈ ಇಲಿಗಳ ಲಕ್ಷಣಗಳನ್ನು ನಾವು ಗುರ್ತು ಮಾಡ್ಕೊಂಡಿದ್ರಿಂದ ಇದರಿಂದ ನಾವೊಂದು ಪುನೆಟ್ ಸ್ಕ್ವೇರನ್ನು ಹಾಕ್ಬೋದು. ಈ ಸ್ಕ್ವೇರನ್ನು ಹಾಕೋದ್ರಿಂದ ನಮಗೆ ಇಲಿಗಳ ಲಕ್ಷಣಗಳನ್ನು ಗುರ್ತಿಸೋದಕ್ಕೆ ತುಂಬ ಸುಲಭ ಆಗತ್ತೆ. ಮೊದಲನೇ ಸಂದರ್ಭದಲ್ಲಿ 2 ಕಪ್ಪು ಇಲಿಗಳು ಮತ್ತು 2 ಕಂದು
ಇಲಿಗಳು ಹುಟ್ಟುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಕಪ್ಪು ಇಲಿಗಳ ಸಾಧ್ಯತೆ 50% ಆದರೆ ಕಂದು ಬಣ್ಣದ ಇಲಿಗಳ ಸಾಧ್ಯತೆ ಕೂಡ 50% ಅಂತ ಆಯಿತು. ಹಾಗೆ ಎರಡನೇ ಸಂದರ್ಭದಲ್ಲಿ ಬರುವಂಥ ಎಲ್ಲ ಮರಿಗಳು ಕೂಡ ಕಪ್ಪು ಬಣ್ಣದ್ದೇ ಆಗಿರುತ್ತವೆ. ಹಾಗಾದರೆ ಇದರಲ್ಲಿ ಪ್ರಾಬಬಿಲಿಟಿ ಅಂತ ನಾವು ನೋಡಿದ್ರೆ 100% ಕಪ್ಪು ಇಲಿಗಳೇ ಬರುತ್ತೆ. ಕಂದು ಬಣ್ಣದ ಇಲಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಇದರಲ್ಲಿರುವಂಥ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಇಲಿಗಳ ಕಪ್ಪು ಮತ್ತು ಕಂದು ಬಣ್ಣಗಳ ಅನುವಂಶೀಯತೆಗೆ ಪೂರಕವಾಗಿ ನಾವು ಯಾವ ತೀರ್ಮಾನವನ್ನು ಕೈಗೊಳ್ಳಬಹುದು? ಈ ಪುನೆಟ್ ಸ್ಕ್ವೇರ್ಗಳನ್ನ ನೋಡಿದಾಗ ನಮ್ಗೆ ಅರ್ಥ ಆಗುವಂಥ ವಿಷಯ ಏನು ಅಂದರೆ, ಪ್ರಾಬಲ್ಯತೆಯ ನಿಯಮ ಅಂತೂ ನಮಗೆ ಮೊದಲೇ ಗೊತ್ತಿದೆ. ಆ ನಿಯಮದ ಪ್ರಕಾರ ಪ್ರಬಲ ಲಕ್ಷಣವು ದುರ್ಬಲ ಲಕ್ಷಣದ ಮೇಲೆ ಪ್ರಾಬಲ್ಯತೆಯನ್ನು ಸಾಧಿಸುತ್ತೆ. ಈ ನಿಯಮದ ಪ್ರಕಾರ ಕಪ್ಪು ಇಲಿಗಳು ಪ್ರಬಲತೆಯನ್ನು ಹೊಂದಿವೆ ಅಲ್ವಾ? ಎರಡನೇ ಪ್ರಶ್ನೆ, ನೀಡಲಾಗಿರುವ ವ್ಯಕ್ತರೂಪ ಫಲಿತಾಂಶದ ಸಹಾಯದಿಂದ ಪೋಷಕ ಜೀವಿಗಳ ಜೀನ್ ನಮೂನೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪೋಷಕ ಜೀವಿಗಳ ಜೀನ್ ನಮೂನೆ ಮೊದಲನೇ ಸಂದರ್ಭದಲ್ಲಿ ಒಂದು ಪ್ರಬಲ ಜೀನ್ ಮತ್ತು ಒಂದು ದುರ್ಬಲ ಜೀನ್ ಇದೆ, ಹಾಗಾಗಿ 50-50 ಆಯಿತು. ಅದೇ ಎರಡನೇ ಸಂದರ್ಭದಲ್ಲಿ ಎಲ್ಲ ಇಲಿಗಳು ಕೂಡ ಕಪ್ಪಾದ್ರಿಂದ ಎರಡೂ ಜೀನ್ಗಳು ಕೂಡ ಪ್ರಬಲ ಲಕ್ಷಣವನ್ನು ತೋರಿಸ್ತಾ ಇದೆ. ಹಾಗಾಗಿ ಇದು 100% ಡಾಮಿನೆಂಟ್ ಪ್ರಬಲ ಕಪ್ಪು ಲಕ್ಷಣವನ್ನು ಹೊಂದಿದೆ. 35ನೇ ಪ್ರಶ್ನೆ. ಇದರಲ್ಲಿ 2 ಪ್ರಶ್ನೆಗಳಿವೆ, ಚಾಯ್ಸ್ ಅಲ್ಲ, ಎರಡನ್ನೂ ಉತ್ತರಿಸಬೇಕು. ಅದರಲ್ಲಿ ಮೊದಲನೇದು, ಟಿಂಡಾಲ್ ಪರಿಣಾಮ ಎಂದರೇನು? ಟಿಂಡಾಲ್ ಪರಿಣಾಮಕ್ಕೆ 2 ಉದಾಹರಣೆಗಳನ್ನು ಕೊಡಿ. ಟಿಂಡಾಲ್ ಪರಿಣಾಮದ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ವಾ ಮಕ್ಕಳೇ? ಬೆಳಕಿನ ಕಿರಣಗಳು ಕೆಲವು ಸಲ ನೀರಿನ ಸಣ್ಣ ಬಿಂದುಗಳು ಅಥವಾ ಧೂಳಿನ ಕಣಗಳು ಅಥವಾ ಗಾಳಿಯ ಕಣಗಳ ಅಣುಗಳಂತಹ ನಯವಾದ ಕಣಗಳನ್ನು ತಾಡಿಸಿದಾಗ ಬೆಳಕಿನ ಪಥವು ಗೋಚರಿಸುತ್ತೆ. ಈ ಕಣಗಳ ಮೂಲಕ ಬೆಳಕು ಪ್ರತಿಫಲನ ಹೊಂದಿ ಹರಡಿ ನಂತರ ನಮ್ಮನ್ನು ತಲುಪುತ್ತೆ. ಇಂತಹ ಕಲಿಲ ಪದಾರ್ಥಗಳಿಂದ ಬೆಳಕಿನ ಚೆದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಉದಾಹರಣೆಗೆ, ಹಾಲಿನ ದ್ರಾವಣದ ಮೂಲಕ ಬೆಳಕನ್ನು ಹರಿಸಿದಾಗ ಅಥವಾ ಮಡ್ಡಿ ದ್ರಾವಣದ ಮೂಲಕ ಬೆಳಕನ್ನು ಹರಿಸಿದಾಗ ನಮ್ಗೆ ಈ ರೀತಿಯ ಪರಿಣಾಮಗಳು ನಮಗೆ ಗೋಚರವಾಗತ್ತೆ. ತುಂಬ ಸುಲಭವಾದ ಪ್ರಶ್ನೆ ಅಲ್ವಾ? ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಈಗ ಇದು ವಿಭಿನ್ನ ದೂರದಲ್ಲಿರುವಂಥ ವಸ್ತುಗಳನ್ನು ನೋಡೋದಕ್ಕೆ ಹೇಗೆ ಸಹಾಯ ಆಗತ್ತೆ ಅನ್ನೋದು ಇದರಲ್ಲಿರುವಂಥ ಎರಡನೇ ಭಾಗ. ಈಗ ಕಣ್ಣಿನ ಮಸೂರವು ತಂತುಗಳು ಮತ್ತು ಜೆಲ್ಲಿಯಂಥ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದರ ವಕ್ರತೆಯನ್ನು ಸಿಲಿಯರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು. ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನು ಬದಲಾಯಿಸಬಹುದು. ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರವು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚುತ್ತೆ. ಇದರಿಂದ ಏನಾಗುತ್ತೆ? ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು. ಕಣ್ಣಿನ ಸಮೀಪದಲ್ಲಿರುವಂಥ ವಸ್ತುಗಳನ್ನು ನೋಡಬೇಕಾದ್ರೆ ಕಣ್ಣಿನ ಇದೇ ಸಿಲಿಯರಿ ಸ್ನಾಯುಗಳು ಕುಗ್ಗತ್ವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗತ್ತೆ. ಆಗ ಕಣ್ಣಿನ ಮಸೂರವು ದಪ್ಪವಾಗತ್ತೆ. ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗತ್ತೆ ಮತ್ತು ಹತ್ತಿರದ ವಸ್ತುಗಳು ತುಂಬ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇಷ್ಟನ್ನು ಬರೆದ್ರೆ ನಮಗೆ 2 ಅಂಕ ಖಂಡಿತ. ಮುಂದಿನ ಪ್ರಶ್ನೆನ ನೋಡೋಣವಾ? 36ನೇ ಪ್ರಶ್ನೆ. ಇದರಲ್ಲೂ ಕೂಡ 2 ಸಬ್ ಕ್ವೆಶ್ಚನ್ಸ್ ಇದೆ. ಅದರಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಮತ್ತು ಈ ಅನಿಲದ ಉಪಯೋಗಗಳನ್ನು ಬರೆಯಿರಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ನಮಗೆ ಚೆನ್ನಾಗಿ ಗೊತ್ತು. ಈ ಒಂದು ಪ್ರಕ್ರಿಯೆಯಲ್ಲಿ ಆ್ಯನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆಯಾಗತ್ತೆ. ಈ ಕ್ಲೋರಿನನ್ನು ನೀರಿನ ಶುದ್ಧೀಕರಣಕ್ಕೆ ಬಳಸಲಾಗತ್ತೆ, PVC ಮತ್ತು ಸೋಂಕುನಾಶಕಗಳ ತಯಾರಿಕೆಗೆ ಬಳಸಲಾಗತ್ತೆ, ಹಾಗೆ CFC ಕೀಟನಾಶಕಗಳ ರೀತಿಯಲ್ಲಿ ಇದನ್ನು ಬಳಕೆ ಮಾಡಲಾಗತ್ತೆ. 36ನೇ ಪ್ರಶ್ನೆಯಲ್ಲೇನೆ ಎರಡನೇದು ಬಿ, ಸೋಡಿಯಂ ಕಾರ್ಬೊನೇಟ್
ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತದೆ? ಈ ಅನಿಲವನ್ನು ಹೇಗೆ ಪತ್ತೆ ಮಾಡುವಿರಿ? ಈ ರಾಸಾಯನಿಕ ಕ್ರಿಯೆಯ ಪದ ಸಮೀಕರಣವನ್ನು ಬರೆಯಿರಿ. ಬಹಳ ಸುಲಭ ಅಲ್ವಾ? ಪದ ಸಮೀಕರಣ ಬರೆದ್ರೆ ಆಯಿತು ಇದಕ್ಕೆ. ಈಗ ಸೋಡಿಯಂ ಕಾರ್ಬೊನೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡೂ ವರ್ತಿಸಿದಾಗ ನಮಗೇನು ಸಿಗತ್ತೆ? ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗತ್ತೆ. ಪ್ರಶ್ನೆಯಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳಿದರೆ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿಗೆ ಪ್ರಶ್ನೆ ಒಂದು ಭಾಗ ಮುಗೀತು. ನೆಕ್ಸ್ಟು ಈ ಅನಿಲವನ್ನು ಹೇಗೆ ಪತ್ತೆ ಮಾಡುವಿರಿ ಅಂತ ಕೇಳಿದ್ದಾರೆ. ಹೇಗೆ ಪತ್ತೆ ಮಾಡ್ಬೋದು? ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಮೂಲಕ ಹಾಯಿಸಿದಾಗ ಅದು ನಮಗೇನಾದರೂ ಬಿಳಿ ಪ್ರಕ್ಷೇಪವನ್ನು ಉಂಟು ಮಾಡಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಇದರ ರಾಸಾಯನಿಕ ಪದ ಸಮೀಕರಣ ಹೀಗಿರುತ್ತೆ: ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ನೀರನ್ನು ಉಂಟು ಮಾಡುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೊನೇಟೇ ಬಿಳಿಯ ಪ್ರಕ್ಷೇಪ. 36ನೇ ಪ್ರಶ್ನೆಯಲ್ಲಿ ಮೊದಲ ಈ ಎರಡು ಎ ಮತ್ತು ಬಿ ಪ್ರಶ್ನೆಯನ್ನು ಉತ್ತರಿಸಬಹುದು, ಅಥವಾ ನಮ್ಗೆ ಇನ್ನೊಂದು ಚಾಯ್ಸ್ ಇದೆ, ಅದರಲ್ಲೂ ಕೂಡ 2 ಪ್ರಶ್ನೆಗಳಿದೆ, ಇದನ್ನಾದರೂ ಉತ್ತರಿಸ್ಬೋದು. ನಮಗೆ ಯಾವುದಕ್ಕೆ ತುಂಬ ಚೆನ್ನಾಗಿ ಉತ್ತರ ಗೊತ್ತೋ ಅದನ್ನು ಆಯ್ಕೆ ಮಾಡ್ಕೋಬೋದು. ಈಗ 36ರಲ್ಲಿರುವಂಥ 2ನೇ ಆಪ್ಷನ್ನ ಮೊದಲನೇ ಪ್ರಶ್ನೆ: ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾದಾಗ ಯಾವ ಪರಿಣಾಮಗಳು ಉಂಟಾಗುತ್ತವೆ? ಈ ಪರಿಸ್ಥಿತಿಗೆ ಪರಿಹಾರವನ್ನು ಸೂಚಿಸಿ. ಜಠರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಮ್ಲ ಉತ್ಪಾದನೆ ಆದಾಗ ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತೆ. ಈ ನೋವಿಗೆ ನಮಗೆ ಪರಿಹಾರ ಯಾವುದು ಅಂತಂದರೆ ಆಮ್ಲಶಾಮಕ ಅಥವಾ ಆ್ಯಂಟಾಸಿಡ್ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲಗಳ ಬಳಕೆ. ಇದರ ಬಳಕೆಯಿಂದ ಅತಿ ಹೆಚ್ಚು ಆಮ್ಲದ ಬಿಡುಗಡೆಯಿಂದ ಆಗುವಂಥ ತೊಂದರೆಯಿಂದ ನಾವು ಪಾರಾಗ್ಬೋದು. ಇದರಲ್ಲೇ ಈಗ 2ನೇ ಪ್ರಶ್ನೆ ಬಿ: ಸ್ಫಟಿಕೀಕರಣ ನೀರು ಎಂದರೇನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೇಗೆ ತಯಾರಿಸಲಾಗುತ್ತದೆ? ಅದರ 2 ಉಪಯೋಗಗಳನ್ನು ಬರೆಯಿರಿ. ಸ್ಫಟಿಕೀಕರಣ ನೀರು ಅಂತಂದರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆ. ಇದನ್ನು ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೇಗೆ ತಯಾರಿಸಲಾಗತ್ತೆ? ನಾವೀಗಾಗಲೇ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತಯಾರಿಸಬೇಕು ಅಂತಂದರೆ ಜಿಪ್ಸಮನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಇದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ, ತನ್ನೊಳಗಿರುವಂಥ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ ಮತ್ತು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೆಯೋದು. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೇನು? ಡಾಕ್ಟ್ರು ಮೂಳೆ ಮುರಿದಾಗ ಆ ಮೂಳೆಗಳನ್ನು ಸರಿಯಾದ ಸ್ಥಾನದಲ್ಲಿ ಜೋಡಿಸಿ ಅದಕ್ಕೆ ಆಧಾರವಾಗಿ ಒಂದು ಲೇಪನವನ್ನು ಹಾಕ್ತಾರಲ್ಲ, ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದರ ಜೊತೆಗೆ ಕೆಲವಾರು ಅಲಂಕಾರಿಕ ವಸ್ತುಗಳನ್ನು, ಮೂರ್ತಿಗಳನ್ನು, ಮಾದರಿಗಳನ್ನು ಮಾಡೋದಕ್ಕೂ ಕೂಡ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನೇ ಬಳಸಲಾಗತ್ತೆ. ಸ್ಫಟಿಕೀಕರಣ ನೀರು ಅಂದ್ರೇನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೇಗೆ ತಯಾರಾಗುತ್ತೆ ಮತ್ತು ಅದರ ಉಪಯೋಗ, ಈ 3ಕ್ಕೂ ಉತ್ತರಿಸಿದ್ರೆ ಈ ಪ್ರಶ್ನೆಗೆ ನಮಗೆ ಪೂರ್ತಿ ಅಂಕ ಸಿಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣವಾ? 37ನೇ ಪ್ರಶ್ನೆ. ಇದರಲ್ಲಿ ಮೊದಲನೇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಯಾವುದಾದರೂ 2 ಪ್ರಾಯೋಗಿಕ ಅನ್ವಯಗಳನ್ನು ವಿವರಿಸಿ. ಮೊದಲಿಗೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂದರೆ ಏನು ಅಂತ ವಿವರಿಸಬೇಕು. ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗವು ಉಪಯುಕ್ತವಾದ ಕೆಲಸಕ್ಕೆ ಬಳಕೆಯಾಗತ್ತೆ. ಉಳಿದ ಮೂಲ ಶಕ್ತಿಯ ಸ್ವಲ್ಪ ಭಾಗ ಸಾಧನದಲ್ಲಿ ತಾಪವನ್ನು ಹೆಚ್ಚಿಸಿ ಉಷ್ಣವನ್ನು ವ್ಯಯಿಸ್ತಾ ಇರುತ್ತೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಕರೀತಾರೆ. ಈ ತತ್ವವನ್ನು ಆಧರಿಸಿ ತಯಾರಿಸುವ ಸಾಧನಗಳು ಅಂತಂದರೆ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್ ಇರಬಹುದು, ವಿದ್ಯುತ್ ಒಲೆ, ವಿದ್ಯುತ್ ಕೆಟಲ್ಗಳು, ಹೀಗೆ ಬಹಳಷ್ಟು ಸಾಧನಗಳನ್ನು ನಾವು ಇಲ್ಲಿ ಉದಾಹರಿಸ್ಬೋದು. ಈಗ 32ನೇ ಪ್ರಶ್ನೆಯಲ್ಲಿರುವಂಥ 2ನೇದು ಅಂದರೆ ಬಿ ಪ್ರಶ್ನೆ ಏನು ಅಂತಂದರೆ
ಒಂದು ಎಲೆಕ್ಟ್ರಿಕ್ ಬಲ್ಬನ್ನು 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಆ ಬಲ್ಬ್ನ ಸಾಮರ್ಥ್ಯವೆಷ್ಟು? ತುಂಬ ಸುಲಭವಾದಂಥ ಲೆಕ್ಕ ಇದು. ಮೊದಲಿಗೆ ನಾವೇನು ಮಾಡೋಣ ಅಂದರೆ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಗುರ್ತು ಮಾಡ್ಕೊಳ್ಳೋಣ. ವಿಭವಾಂತರ V = 220 ವೋಲ್ಟ್. ಹಾಗೆ ವಿದ್ಯುತ್ ಪ್ರವಾಹದ ಪ್ರಮಾಣ 0.5 ಆಂಪಿಯರ್, I = 0.5 ಆಂಪಿಯರ್. ಈಗ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಆ ಬಲ್ಬಿನ ಸಾಮರ್ಥ್ಯ ಎಷ್ಟು ಅಂತ, ವಿದ್ಯುತ್ ಸಾಮರ್ಥ್ಯ P ಎಷ್ಟು ಅಂತ. ಈಗ ನಮಗೆ ಯಾವ ಸೂತ್ರ ಬಳಸಬೇಕು ಅಂತ ಗೊತ್ತಾಗೋಯ್ತಲ್ವಾ? P ಕಂಡುಹಿಡಿಬೇಕು ಅಂತಂದರೆ P = V × I. ಹಾಗಾದರೆ V ಎಷ್ಟು? 220 ವೋಲ್ಟ್. I ಎಷ್ಟು? 0.5 ಆಂಪಿಯರ್. ಇದು ಎರಡನ್ನು ಗುಣಿಸಿದಾಗ ನಮಗೆ P = 110 ವಾಟ್. ಇದು ಆ ವಿದ್ಯುತ್ ಬಲ್ಬಿನ ಸಾಮರ್ಥ್ಯ. P = 110 ವಾಟ್. ಬಹಳ ಸುಲಭ ಇದೆ ಅಲ್ಲ? ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಈ ತರಹದ ಸಮಸ್ಯೆಗಳಿಗೆ ನಾವು ತುಂಬ ಸುಲಭವಾಗಿ ಪರಿಹಾರವನ್ನು ಕಂಡುಹಿಡ್ಕೋಬೋದು ಮತ್ತು ಬೇಗ ಪೂರ್ತಿ ಅಂಕಗಳನ್ನು ಪಡ್ಕೋಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣವಾ? 6ನೇ ಭಾಗ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ 5 ಅಂಕ. ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 38. ಸಂತಾನೋತ್ಪತ್ತಿ ಎಂದರೇನು? ಏಕಜೀವಿಗಳು ಬಳಸುವ ಸಂತಾನೋತ್ಪತ್ತಿ ವಿಧಾನಗಳು ಯಾವುವು ಮತ್ತು ಅವುಗಳನ್ನು ವಿವರಿಸಿ. ಮಕ್ಕಳೇ, ನಮಗೀಗಾಗಲೇ ತಿಳಿದಿರೋ ಹಾಗೆ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳುತ್ತೆ ಅಲ್ವಾ? ಈ ಪ್ರಕ್ರಿಯೆಯನ್ನೇ ಸಂತಾನೋತ್ಪತ್ತಿ ಅಂತ ಕರೆಯೋದು. ಏಕಜೀವಿಗಳಿಂದ ಬಳಸಲಾಗುವಂತಹ ಸಂತಾನೋತ್ಪತ್ತಿ ವಿಧಾನಗಳು ಸುಮಾರು 6 ಥರ ಇವೆ. ಮೊದಲನೆಯದು ವಿದಳನ, ಎರಡನೇದು ತುಂಡರಿಕೆ, ಮೂರನೇದು ಪುನರುತ್ಪಾದನೆ, ನಾಲ್ಕನೇದು ಮೊಗ್ಗುವಿಕೆ, ಐದನೇದು ಕಾಯಜ ಸಂತಾನೋತ್ಪತ್ತಿ ಮತ್ತು ಆರನೇದು ಬೀಜಕಗಳ ಉತ್ಪಾದನೆ. ಈ ಪ್ರತಿಯೊಂದು ವಿಧಾನವನ್ನು 1 ಅಥವಾ 2 ವಾಕ್ಯಗಳಲ್ಲಿ ವಿವರಿಸಿ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರೆ ನಮಗೆ ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ನಾವು ಕೊಟ್ಟಂಗಾಗತ್ತೆ. ಈಗ ಉದಾಹರಣೆಗೆ ಮೊಗ್ಗುವಿಕೆ ತಗೊಳ್ಳಿ. ಮೊಗ್ಗುವಿಕೆ ಅಂತಂದ್ರೇನು? ಕೆಲವೊಂದು ಜೀವಿಗಳ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತೆ. ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿ ಆಗತ್ತೆ. ಈ ಒಂದು ಪ್ರಕ್ರಿಯೆಯನ್ನೇ ಮೊಗ್ಗುವಿಕೆ ಅಂತ ಕರೆಯೋದು. ಉದಾಹರಣೆಗೆ ಹೈಡ್ರಾನಲ್ಲಿ ನಾವು ಈ ಮೊಗ್ಗುವಿಕೆ ಕಾಣ್ತೀವಿ. ಹೀಗೆ ಪ್ರತಿಯೊಂದಕ್ಕೂ ಕೂಡ 2 ಸಾಲಲ್ಲಿ ನಾವು ವಿವರಣೆಯನ್ನು ಕೊಟ್ಟು ಈ ಕ್ರಿಯೆ ನಡೆಯುವಂಥ ಯಾವುದಾದರೂ ಒಂದು ಜೀವಿಯ ಉದಾಹರಣೆಯನ್ನು ಕೊಟ್ಟರೆ ಈ ಪ್ರಶ್ನೆಗೆ ಪೂರ್ಣ ಅಂಕಗಳು ದೊರೆಯುತ್ತೆ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. ಹೀಗೆ ನಾವು ನಮಗೆ ಯಾವುದು ತುಂಬ ಚೆನ್ನಾಗಿ ಕಾನ್ಫಿಡೆಂಟಾಗಿ ಗೊತ್ತೋ ಆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಸಮಂಜಸವಾದಂಥ ಪ್ರಶ್ನೆಗೆ ನೇರವಾದಂಥ ಉತ್ತರಗಳನ್ನು ಬರಿತಾ ಹೋಗಬೇಕು. ಎಲ್ಲೆಲ್ಲಿ ಚಿತ್ರಗಳ ಅವಶ್ಯಕತೆ ಇದೆ ಅಲ್ಲಿ ಚಿತ್ರವನ್ನು ಬಿಡಿಸಿ, ಚಿತ್ರವನ್ನು ಬಿಡಿಸಿದ ಮೇಲೆ ಅದನ್ನು ಗುರುತಿಸೋದನ್ನು ಮರಿಬೇಡಿ. ಪರೀಕ್ಷೆಯಲ್ಲಿ ಇನ್ನೂ ಏನಾದರೂ ಸಮಯ ಉಳಿದಿದ್ರೆ ಮತ್ತೊಂದು ಸಲ ನೀವು ಬರೆದಿರೋಂಥ ಉತ್ತರಗಳನ್ನು ಓದಿ, ಅಲ್ಲೇನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ರೆ, ಏನಾದ್ರು ತಪ್ಪಿದ್ರೆ ಅದನ್ನು ತಿದ್ದೋದಕ್ಕೆ ಅವಕಾಶ ಆಗತ್ತೆ. ನಮ್ಮ ಕ್ಯಾಟ್ಕಾನ್ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.